ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಇಡೀ ಚಿತ್ರತಂಡ ಇದೆ. ಚಿತ್ರಕ್ಕೆ ಶಕ್ತಿಯಾಗಿ ನಿಂತಿರುವಂತಹ ಬಹಳಷ್ಟು ಆಪ್ತರಿದ್ದೀರಾ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಈ ಮೂಲಕ ಚಪ್ಪಾಳೆಯ ಮೂಲಕ ಕೊಡ್ತಾ ಇದ್ದೀವಿ. ತುಂಬಾ ಸೌಂಡ್ ಜಾಸ್ತಿ ಇದೆ ಚಪ್ಪಾಳೆ. ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ದುಬೈನಲ್ಲಿ 13,000 ಅಡಿ ಎತ್ತರದಿಂದ ಜಿಗಿದು ಟೈಟಲ್ ಪೋಸ್ಟರ್ ಅನ್ನ ಲಾಂಚ್ ಮಾಡಿದಾಗಿನಿಂದ ಒಂದಲ್ಲ ಒಂದು ಹಂತದಲ್ಲಿ ಪ್ರತಿ ಹಂತದಲ್ಲೂ ಕೂಡ ವಿಭಿನ್ನವಾಗಿ ಸದಾ ಸುದ್ದಿಯಲ್ಲಿರುವಂತಹ ಸಿನಿಮಾ ನಮ್ದು. ಈ ಸಿನಿಮಾದ ವಿಶೇಷತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು. ನಮ್ಗೆ ಗ್ಯಾಂಗ್ಸ್ಟರ್ ಕಾಣಿಸ್ತಾ ಇದ್ದಾನೆ, ಆದ್ರೆ ನಾವು ಕಾಣದ ನಾವರಿಯದ ಗ್ಯಾಂಗ್ಸ್ಟರ್ ಹಿಂದಿನ ಕಥೆಯನ್ನ ನಾವು ಆಗಸ್ಟ್ 30ನೇ ತಾರೀಕು ತೆರೆ ಮೇಲೆ ನೋಡ್ತಾ ಇದ್ವಿ. ಇದು ಗ್ಯಾಂಗ್ಸ್ಟರ್ ಕಥೆಯಾದ್ರೂ ಕೂಡ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಇಮೋಷನ್ಸ್ ಇರುವಂತಹ ಒಂದು ಆಕ್ಷನ್ ಸಿನಿಮಾ. ಹಾಗಾಗಿ ಈಗಾಗಲೇ ಫ್ಯಾಮಿಲಿಯ ಪ್ರೀತಿಯನ್ನ ಪಡೆದಿರುವಂತಹ ನಮ್ಮ ಕಿರಣ್ ರಾಜ್ ಅವರು ಈ ಸಿನಿಮಾ ಮೂಲಕ ಮತ್ತಷ್ಟು ಸಿನಿ ಪ್ರೇಮಿಗಳ ಪ್ರೀತಿಯನ್ನ ಖಂಡಿತವಾಗಿ ಪಡಿತಾರೆ. ಇವತ್ತಿನ ವಿಶೇಷತೆ 2. ಮೊದಲನೇದಾಗಿ ನಮ್ಮ ಲಿರಿಕಲ್ ವಿಡಿಯೋ ಸಾಂಗ್ ಲಾಂಚ್ ಆಗ್ತಾ ಇದೆ. ಇನ್ನೊಂದು ನಮ್ಮ ನಾಯಕನ ಹುಟ್ಟುಹಬ್ಬ. ಮೊದಲಾಗಿ ಎಲ್ಲರ ಪರವಾಗಿ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಕಿರಣ್ ರಾಜ್ ಅವರಿಗೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಬೆಳಿಗ್ಗೆ ಎದ್ದ ಕೂಡಲೇ ಬೆಳಿಗ್ಗೆ ಯಾವ ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಇವರು ಇವತ್ತೇನು ಜಂಪ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಜೀವನೋತ್ಸಾಹ ಖಂಡಿತವಾಗಿಯೂ ಅವರಲ್ಲಿ ನಾವು ಕಾಣಬಹುದು. ಪ್ರತಿ ಹಂತದಲ್ಲೂ ಕೂಡ ಯಾವ ರೀತಿ ನಾನು ಅಡ್ವೆಂಚರ್ ಆಗಿರಬಹುದು ಅನ್ನೋದನ್ನ ಖಂಡಿತವಾಗಿ ಪ್ರತಿ ಹೆಜ್ಜೆಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಈ ದಿನ ತುಂಬಾನೇ ವಿಶೇಷ ಆಗಿರೋದ್ರಿಂದಾಗಿ, ಅವರ ಹುಟ್ಟುಹಬ್ಬ ಆಗಿರೋದ್ರಿಂದಾಗಿ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಒಂದು ಸ್ಪೆಷಲ್ ಬರ್ತ್ಡೇ ವಿಶಸ್ ನ ಭೇಟಿ ಇದೆ. ಮೊದಲಿಗೆ ಅದನ್ನು ನೋಡ್ಕೊಂಡ್ ಬರೋಣ ಬನ್ನಿ. ಇಷ್ಟಪಡ್ತೀನಿ. ರಾಣಿ ನನಗೆ ತುಂಬಾ ವಿಶೇಷವಾದಂತ ಸಿನಿಮಾ. ಒಂದು ಹಲವಾರು ಕಾರಣಗಳಿಗೆ ಅದರಲ್ಲಿ ಒಂದು ಎರಡನ್ನು ಹೇಳೋದಾದ್ರೆ ರಾಣಿ ತಂಡ. ಸೊ ನನಗೆ ಸಂಪೂರ್ಣವಾಗಿ ಭರವಸೆ ಇದೆ ರಾಣಿ ಮೂಲಕ ಒಬ್ಬ ನೆಕ್ಸ್ಟ್ ಜನರೇಷನ್ ಸ್ಟಾರ್ ಹುಡ್ಕೋತಾರೆ ಕಿರಣ್ ರಾಜ್ ಅವರು. ಹಾಗೆ ಒಬ್ಬ ಪ್ರಬುದ್ಧವಾದಂತಹ ನಿರ್ದೇಶಕ ಹುಡ್ಕೋತಾರೆ. ಹಾಗೆ ಒಂದು ಉತ್ಸಾಹಿ ನಿರ್ಮಾಣ ಸಂಸ್ಥೆ ಚಂದ್ರಕಾಂತ್ ಪೂಜಾರಿ ಅವರು ಹಾಗೂ ಉಮೇಶ್ ಹೆಗಡೆ ಅವರ ಮೂಲಕ ಚಿತ್ರರಂಗಕ್ಕೆ ಒಂದು ಕಾಲಿಡುತ್ತೆ ಅನ್ನೋ ಭರವಸೆ ನನಗಿದೆ. ಸೊ ನನಗೆ ಇನ್ನೊಂದು ಕಾರಣಕ್ಕೆ ಈ ಸಿನಿಮಾ ವಿಶೇಷ. ಯಾಕಂದ್ರೆ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನ ನಾನು ಬರೆದಿದ್ದೀನಿ. 8 ಹಾಡುಗಳಿದೆ ಒಟ್ಟು. ಎಲ್ಲ ಹಾಡುಗಳನ್ನು ಕೂಡ ನನ್ನ ಹತ್ರ ಬರ್ಸಿದ ಆ ನಂಬಿಕೆಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ದೇಶಕರಿಗೆ. ಇನ್ನು ಈ ಹವಾಮಾನವೇ ಸಾಂಗ್ ಬಗ್ಗೆ ಹೇಳೋದಾದ್ರೆ ಒಂದು ಪುಟ್ಟ ಘಟನೆ ಇದೆ, ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ನಾವು ಹಾಡುಗಳನ್ನ ಇಲ್ಲೇ ಕೂತ್ಕೊಂಡು ಬರಿತೀವಿ, ಟ್ಯೂನ್ ಕಳಿಸ್ತಾರೆ, ಇಲ್ಲ ಸ್ಟುಡಿಯೋದಲ್ಲಿ ಬರೀತೀವಿ. ಈ ಹಾಡನ್ನ ಬರೆಯೋದಕ್ಕೆ ನಮ್ಮನ್ನ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಕನಕಪುರದಲ್ಲಿ ಒಂದು ರೆಸಾರ್ಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲೇ ಕಂಪೋಸ್ ಮಾಡಿ ಅಲ್ಲೇ ಬರೆದು ನೀವು ಅಲ್ಲೇ ಮುಗಿಸ್ಕೊಂಡು ಬರೋಣ ಹಾಡನ್ನ ಅಂತ ಕರ್ಕೊಂಡು ಹೋಗಿದ್ರು. ಅಂದ್ರೆ ಸುಂದರ ವಾತಾವರಣ ಅವರೇ ನಿರ್ಮಿಸ್ಕೊಟ್ಟಿದ್ರು. ಹೌದು. ಸೊ ಅಲ್ಲಿ ಹೋಗ್ತಿದ್ದಾಗೆ ನಾವು ಪೂಜೆ ಮಾಡಿ ಇನ್ನೇನು ಮಣಿಕಾಂತ್ ಸರ್ ಎಲ್ಲ ಅವ್ರ ಸಿಸ್ಟಮ್ ಎಲ್ಲ ರೆಡಿ ಮಾಡಿ ಕೂತ್ಕೊಂಡಾಗ ಅವ್ರು ಫಸ್ಟ್ ಒಂದು ಸ್ಯಾಕ್ಸೋಫೋನ್ ಅಲ್ಲಿ ಟ್ಯೂನ್ ಬಾರಿಸಿದ್ರು. ಅಂತ ಅವ್ರು ಬಾರಿಸ್ತಿದ್ದಾಗೆ 2 ಲೈನು. ಅವಾಗ ಏನ್ ಬರೆಯೋದು ಅಂತ ಗೊತ್ತಾಗಿಲ್ಲ ನನಗೆ, ಏನ್ ಬರೆಯೋದು ಅಂತ ಸಿಚುವೇಶನ್ ಎಲ್ಲ ರಿಕಾಲ್ ಮಾಡ್ಕೋತಾ ಇದ್ದೆ. ಅವಾಗ ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಆ ಕಡೆ ನೋಡ್ತಾ ಹೇಳ್ತಾ ಇದ್ರು, ವೆದರ್ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಇದ್ರು. ಸೊ ನನ್ಗೆ ಏನು ಬರೆಯೋದು ಅಂತ ಗೊತ್ತಾಗಿಲ್ಲ, ಸುಮ್ಮನೆ ಸಿನಿಮಾ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ಅವಾಗ ಬರ್ದ್ಬಿಟ್ಟು ಕೊಟ್ಟೆ ಲೈನು. ಅವಾಗ ಮಣಿ ಸರ್ ನಗ್ನಗ್ತಾ ಹಾಡಿದ್ರು ಇದನ್ನ, ಏನಿ ಕಿಲಾಡಿ ಕಾಣಿಲ್ಲ ಅಂತ. ಯಾಕೆ ಸರ್ ಅಂತ ಇದ್ರಲ್ಲ ನಕ್ಕರು, ಯಾಕೆ ಸರ್ ಏನಾಯ್ತು ಅಂತ. ಅವಾಗ ಮಣಿ ಸರ್ ಹಾಡಿದ್ರು, ಹವಾಮಾನವೇ ಸುಂದರ ಸುಂದರ ನಿನ್ನನ್ನು ನೋಡಿದ ನಂತರ. ಅದಾದ್ಮೇಲೆ ಒಂದು 2-3 ಅವರ್ಸ್ ಅಲ್ಲೇ ಹಾಡು ಕಂಪ್ಲೀಟ್ ಆಯ್ತು. ಹಾಡು ಕಂಪ್ಲೀಟ್ ಆಗಿ ನಾವು ಟ್ರ್ಯಾಕ್ ಹಾಡಿಸ್ಬಿಟ್ಟು ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಕಂಪೋಸಿಷನ್ ಶುರು ಆಯ್ತು. ಸೊ ಅದಕ್ಕೆ ಎಲ್ಲದಕ್ಕೂ ಅಂದ್ರೆ ಯಾವಾಗ್ಲೂ ಕೂಡ ಈ ಕ್ರಿಯೇಟಿವ್ ಕೆಲಸ ಅಂತ ಬಂದಾಗ, ಸ್ಪೆಷಲಿ ಮ್ಯೂಸಿಕ್ ಅಂತ ಬಂದಾಗ ನಿಮ್ಗೆ ಸುತ್ತಲೂ ವಾತಾವರಣ ಹೇಗಿರುತ್ತೆ ಅಂಡ್ ಇರೋ ಜನರು ಏನು ವೈಬ್ರೇಷನ್ ಕೊಡ್ತಾರೆ ಅದು ಮ್ಯಾಟರ್ ಆಗುತ್ತೆ. ಸೊ ಥ್ರೂ ಔಟ್ ದಿ ಪ್ರಾಜೆಕ್ಟ್ ನನಗೆ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಮ್ಮ EP ಆಗಿರ್ಬೋದು, ಹೀರೋ, ಎಲ್ಲರಿಂದನೂ ಒಂದು ಏನು ವೈಬ್ರೇಷನ್ ನನಗೆ ಆ ದಿನ ಕನಕಪುರದಲ್ಲಿ ಏನು ಸಿಕ್ತಲ್ವ ಫಸ್ಟ್ ಲೈನ್ ಬರೆದಾಗ ಇವತ್ತು ನನಗೂ ಹಂಗೆ ಇದೆ. ಹಾಗಾಗಿ ಈ ತಂಡ, ಈ ಸಿನಿಮಾ ವಿಶೇಷ. ಸೊ ರಾಣಿ ದೊಡ್ಡ ಯಶಸ್ಸನ್ನ ಈ ತಂಡಕ್ಕೆ ಕೊಡ್ಲಿ, ನಿರ್ದೇಶಕರಿಗಾಗಿರ್ಬೋದು, ನಾಯಕರಿಗಾಗಿರ್ಬೋದು, ಹಾಗೆ ನಿರ್ಮಾಪಕರಿಗೆ ಮತ್ತೆ ಸಂಗೀತ ನಿರ್ದೇಶಕರಿಗೆ ಮತ್ತೆ ಸಂಪೂರ್ಣ ತಂಡಕ್ಕೆ ರಾಣಿ ಒಂದು ಗೆಲುವನ್ನು ಕೊಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಆ್ಯಡ್ ಮಾಡೋದಾದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು ರಾಣಿಯಲ್ಲಿ, ಬಹುಶಃ ಎಲ್ಲಾ ತಂಡದವರು ಇದನ್ನು ಪಾಲಿಸ್ಬೇಕು ಅಂತ ಭಾವಿಸ್ತೀನಿ. ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ ಒಂದು ಹೋಟೆಲ್ ಅಲ್ಲಿ
ಸ್ಲಾಟ್ ಬುಕ್ ಮಾಡಿ ಎಲ್ಲ ಟೆಕ್ನಿಷಿಯನ್ ಕರೀತಾರೆ, ಇನ್ಕ್ಲೂಡಿಂಗ್ ಕ್ಯಾಮರಾಮನ್ ಅಸಿಸ್ಟೆಂಟ್ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಕೂಡ ಕರೆದು ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ತಾರೆ. ಸೊ ಸಿನಿಮಾ ಸಂಪೂರ್ಣವಾಗಿ ಏನಿದೆ ಅನ್ನೋದು, ಸಿನಿಮಾ ಮೇಲೆ ಪ್ರೀತಿ ಅಲ್ಲಿಂದನೇ ಶುರುವಾಗಿತ್ತು. ಆ ಪ್ರೀತಿಯಿಂದನೇ ಇಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಆ ಸಿನಿಮಾ ಬಂದಿದ್ದು. ಬಹುಶಃ ಇದನ್ನ ಎಲ್ಲರೂ ಒಂದು ಮಾದರಿಯಾಗಿ ತಗೋಬೇಕು ಅಂತ ಅನ್ಸುತ್ತೆ ನನಗೆ. ಸೊ ಇಂಥ ಅವಕಾಶಗಳನ್ನು ಕೊಟ್ಟಿದ್ದಕ್ಕೆ ಸಂಪೂರ್ಣ ತಂಡಕ್ಕೆ ಧನ್ಯವಾದ. ನಮಸ್ಕಾರ. ನನ್ನ ಕೆರಿಯರ್ ಶುರುವಾಗಿದ್ದು ಮನಸಾರೆ ಸಿನಿಮಾ ಮೂಲಕ. ಒಂದು 40-45 ಸಿನಿಮಾ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ, KGF ವರೆಗೂ. ಅದಾದಮೇಲೆ ಸಿನಿಮಾಟೋಗ್ರಾಫರ್ ಆಗಬೇಕು ಅಂತ ಸುಮಾರು ಕಡೆ ಹೋದ್ವಿ. ಸ್ಟಿಲ್ ಓಕೆ ಆ ಥರ ನೋಡಿದ್ರು. ಆದರೆ ನಮ್ಮ ಕಿರಣ್ ರಾಜ್ ಒಂದಿನ ಒಂದು ಡೇ ಫೋನ್ ಮಾಡಿ, ಸರ್ ಒಂದು ಸಾಂಗ್ ಮಾಡೋಣ ಅಂತಿದ್ದೀವಿ ಬನ್ನಿ ಅಂದರು. ಅದು ಸೆಲ್ಫ್ ಮೇಡ್ ಬ್ರ್ಯಾಂಡು. ಆ ಸಿನಿಮಾಟೋಗ್ರಾಫರಾಗಿ ನನ್ನ ಮೊದಲನೇ ಅವಕಾಶ ಕೊಟ್ಟಿದ್ದವರು ನನಗೆ. ಅದಾದಮೇಲೆ ಸಾಂಗು ಸೂಪರ್ ಹಿಟ್ಟು, ಚೆನ್ನಾಗಾಯಿತು. ಒಂದಿನ ಬಡ್ಡಿ ಸಿನಿಮಾಗೆ ನಮ್ಮ ನಿರ್ದೇಶಕರ ಜೊತೆ ಒನ್ ಡೇ ಕೆಲಸ ಮಾಡೋ ಅವಕಾಶ ಸಿಕ್ತು. ಅವತ್ತು ನೈಟ್ ಗೋವಾದಲ್ಲಿ ಅವರು ನನ್ನ ಕೆಲಸ ಎಲ್ಲ ನೋಡಿದ್ರು. ನೋಡಾದ್ಮೇಲೆ ರಘು ಏನಿಲ್ಲದೆ ಚೆನ್ನಾಗಿ ಮಾಡ್ತಿದ್ದಾರೆ, ನೆಕ್ಸ್ಟ್ ಒಂದು ಸಿನಿಮಾ ಮಾಡೋಣ ಅಂತಂದರು. ನಾನು ಈ ಥರ ಸುಮಾರು ಜನ ಹೇಳಿದ್ದಾರೆ ಬಿಡು ಇವರು ಒಂದು ಮಾತು ಅಂತ ಅಷ್ಟೇ ತಲೆಗೆ ಹಾಕ್ಕೊಂಡಿರ್ಲಿಲ್ಲ. ಇವತ್ತಿಗೆ 2 ವರ್ಷ ಆಯಿತು. ಸರ್ ನನಗೆ ಬರ್ತ್ಡೇ ಕರೆದ್ರು, ಬನ್ನಿ ನಂದಿ ಬೆಟ್ಟದಲ್ಲಿ ಬರ್ತ್ಡೇ ಇದೆ ರಘು ಅಂತಂದ್ರು. ಮೋಸ್ಟ್ಲಿ ಯಾವುದು ಶೂಟ್ ಮಾಡೋಕೆ ಕರೀತಿರ್ಬೇಕು ಅಂತೇಳಿ ನಾನು ಹೋದೆ ಅವತ್ತು. ಅದಾದಮೇಲೆ ಬರ್ತ್ಡೇ ಕೇಕ್ ಆದಮೇಲೆ ಡೈರೆಕ್ಟರ್ ಎಲ್ಲರೂ ಇದ್ರು, ಟೀಮೆಲ್ಲ ಇದ್ರು. ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಡೈರೆಕ್ಟರ್ ಜೊತೆ, ಇವ್ರು ಡೈರೆಕ್ಟ್ರು ಇವ್ರು DOP ಅಂತಂದ್ರು. ಅವತ್ತು ಲಿಟ್ಟಲ್ಲಿ ನನಗೆ ಶಾಕ್ ಆಯಿತು. ನನ್ನ 13 ವರ್ಷ ಏನು ನಾನು ಸ್ಟಿಲ್ ಫೋಟೋಗ್ರಾಫರ್ ಕೆಲಸ ಮಾಡಿದ್ದೀನಿ ಅದಕ್ಕೆ ಒಂದು ಹುಮ್ಮಸ್ ಸಿಕ್ತು. ಆ 2 ವರ್ಷದಿಂದ ಸರ್ ಜೊತೆ ಜರ್ನಿ. ಲಿಟ್ರಲಿ ನಾನು ಈ ಥರ ಒಬ್ಬ ಹೀಗೋ ಇಲ್ಲದೆ ಇರುವಂಥ ಮನುಷ್ಯನ ನನ್ನ ಕೆರಿಯರಲ್ಲೇ ನೋಡಿಲ್ಲ ಸರ್. ಏನಾದರೂ ಒಂದು ಕೆಲಸ ಒಂದು ಹೀಗೋ ಇರುತ್ತೆ, ಚಿಕ್ಕದಾದ್ರೂ ಒಂದು ಹೀಗೋ ಇರುತ್ತೆ. ಬಟ್ ಅವ್ರಿಗಿಲ್ಲ, ಏನೇ ಹೇಳ್ಬೇಕಾದ್ರು ನಾವು ಹೇಳಿದ್ರು, ಅವ್ರು ಕೊಡಬೇಕಾದ್ರು, ನಮ್ಗೇನಾದರೂ ಅನಿಸ್ತಿದೆ ಅಂದರೆ ತುಂಬ ಹೇಳ್ಕೋಬೋದು ಅವ್ರ ಜೊತೆ ನಾವು. ಈ ಸಿನಿಮಾ ಕತೆ ವಿಷಯದಲ್ಲೂ ಅಷ್ಟೇ ತುಂಬ ಅವರು ಒಂದು ಚಿಕ್ಕ ಗ್ಯಾಪ್ ಸಿಕ್ಕಿದ್ರು ಅಷ್ಟೇ ಒಂದು ಡಿಸ್ಕಷನ್ ಹಾಕೋಣ, ಒಂದು ನೋಡೋಣ, ನೆಕ್ಸ್ಟ್ ಶೆಡ್ಯೂಲ್ಗೆ ಏನಾದರೂ ಚೇಂಜ್ ಮಾಡೋಣ, ಇವಾಗ ಏನೋ ಒಂದು ಆಗ್ತಾ ಇದೆ, ಆ ಥರದ್ದೆಲ್ಲ ಒಂದು ಡಿಸ್ಕಷನ್ ಜೊತೆ ಕೂರಿಸ್ಕೊಂಡು ಕೆಲಸ ಮಾಡೋದು 2 ವರ್ಷ ನಮಗೆ. ಸರ್ ತುಂಬ ಥ್ಯಾಂಕ್ಸ್. ಈ ಥರದ ಒಂದು ದೊಡ್ಡ ಅವಕಾಶ, ಇಷ್ಟೊಂದು ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾದಲ್ಲಿ ನಿಮ್ಮನ್ನು ಬಿಟ್ಟರೆ ನಮ್ಮನ್ನು ಯಾರು ಇರ್ತಾ ಇರಲಿಲ್ಲ ನಿಜವಾಗ್ಲೂ. ಯಾಕೆಂದರೆ ನಾನು ಸುಮಾರು ಜನಗಳ ಹತ್ರ ಕೆಲಸ ಮಾಡಿದ್ರೆ ಹೇಳ್ತಿದ್ರು ಅಷ್ಟೇ ನಿಜವಾಗ್ಲೂ. ಬಟ್ ಇಷ್ಟೊಂದು ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾ ನನಗೆ ಸಿಗ್ತಿರ್ಲಿಲ್ಲ ಮೋಸ್ಟ್ಲಿ. ಅದಾದಮೇಲೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ನಮ್ಮ ನಿರ್ಮಾಪಕರಿಗೆ. ಸರ್ ಇದು ಕಡಿಮೆ ಬಜೆಟ್ ಅಲ್ಲ ಸರ್. ಇದಕ್ಕಿಂತ ಹಿಂದೆ ಒಂದು ಸಿನಿಮಾ ಮುಹೂರ್ತ ಆಯಿತು ನಂದು. ಕರೆದ್ರು, ಮುಹೂರ್ತ ಎಲ್ಲ ಫಸ್ಟ್ ಶಾಟ್ ಎಲ್ಲ ತೆಗೆದ್ವಿ, ಮನೆಗೆ ಹೋದ್ವಿ. ಆಫೀಸ್ಗೆ ಹೋದ್ಮೇಲೆ ಯಾರೋ ಒಬ್ರು ಹೇಳಿದ್ರು, ಇವ್ರು ಸ್ಟಿಲ್ ಅವ್ರಿಗೆ ಈ ಥರ 2 ಕೋಟಿ ಬಜೆಟಲ್ಲಿ ಸಿನಿಮಾ ಕೊಡ್ತಾ ಇದ್ದೀರಾ ಅಂತಂದ್ರು ಸರ್. ನೆಕ್ಸ್ಟ್ ಡೇ ನಾನು ಕ್ಯಾನ್ಸಲ್ ಆಗೋದೆ ಸರ್. ಆ ಸಿನಿಮಾದಾಗ ನಾನು ಇರಲಿಲ್ಲ ಸರ್, ಬೇರೆ ಯಾರೋ ಬಂದು ಸಿನಿಮಾನು ಆಯ್ತದು. ಬಟ್ ಇದು ಐ ಥಿಂಕ್ ಒಂದು 8 ಮೇಲೆ ಬಜೆಟ್ ಇರ್ತದೆ ಸರ್. ಇಷ್ಟು ಅದು ಯಾವ ನಂಬಿಕೆ ಮೇಲೆ ನನಗೆ ಕೊಟ್ಟರೋ ಗೊತ್ತಿಲ್ಲ ಸರ್. ನನ್ನ ಜೀವನ ಪೂರ್ತಿ ಈ ಒಂದು ಇದಕ್ಕೋಸ್ಕರ ನಾನು ನುಡಿಯಾಗಿರ್ತೀನಿ, ನಿಮ್ಮಿಬ್ಬರಿಗೂ ಅಷ್ಟೇ ಸರ್. ಅದಾದಮೇಲೆ ಫಸ್ಟ್ ಡೇ ನಾನು ಶೂಟಿಂಗು ಹೋಗಿದ್ದೀನಿ ಸೆಟ್ಟಲ್ಲಿ. ಫಸ್ಟ್ ಫೈಟ್ ಅದು ಸುಮಾರು ಒಂದು ನಮ್ಮ ಹಾರ್ಟ್ ಡೈರೆಕ್ಟ್ರು ತುಂಬ ನೀಟಾಗಿ ಸೆಟ್, ನಾವು ಅಂದ್ಕೊಂಡಂಗೆ ಡೈರೆಕ್ಟರ್ ಹೇಳ್ದಂಗೆ ನೀಟ್ ಒಳ್ಳೆ ಸೆಟ್ ಹಾಕಿದ್ರು. ಲೈಟಿಂಗ್ ಮಾಡ್ತಿದ್ವಿ, ಪಕ್ಕದಲ್ಲಿ ಒಂದು ಸೌಂಡ್ ಬರ್ತಾ ಇದೆ. ಏನಂತಂದರೆ ಒಂದು ಸ್ಟಿಲ್ಲಲ್ಲಿ ಬಿಡೋಣ, ತಲೆ ಕೆಡಿಸ್ಕೋಬೇಡ, ಏನು ಲೈಟ್ ಯಾವುದಿದ್ರು ನಡೀತದೆ ಅಂತಂದು ಅವಳಿಗೆ ತುಂಬ ಡಿಪ್ರೆಸ್ ಆಯ್ತು ಅವತ್ತು ನನಗೆ. ಅಂದರೆ ಬೆಳೆಯೋದು ಕಷ್ಟ ಬಿಡೋದು ಅಂತ. ಅದಾದಮೇಲೆ ಸರ್ ನೀವು ನಂಬ್ತಿರೋ ಇಲ್ಲೋ, ಲೈಟಿಂಗ್ ಎಲ್ಲ ಆಯಿತು. ನಮ್ಮ ಹುಡುಗರು ಮಾರುತಿ, ದಿಲೀಪ್ ಇವರೆಲ್ಲ ಚೆನ್ನಾಗಿ ನಾವು ಹೇಳಿದಾಗ ನೀಟಾಗಿ ಕೆಲಸ ಮಾಡಿದ್ರು. ಅದಾದಮೇಲೆ ಅದೇ ಹುಡುಗ ಈ ಫೈಟ್ ಮುಗಿದ ಮೇಲೆ ನಮ್ಮ ವರ್ಕ್ ನೋಡಿಬಿಟ್ಟು ಬಂದು ಹಗ್ ಮಾಡಿಕೊಂಡು, ಸಾರಿ ಸರ್ ನಿಮ್ಮ ಬಗ್ಗೆ ತುಂಬ ಕೇರ್ಲೆಸ್ ಆಗಿ ಮಾತಾಡ್ಕೊಂಡಿದ್ದೆ, ನೀವು ಬೇಜಾರು ಮಾಡ್ಕೊಂಬೇಡಿ ಸರ್ ಹಿಂಗೆಲ್ಲ ಅಂದರೆ ನೀವು ಕೇಳಿಸ್ಕೊಂಡ್ರೆ ಅದನ್ನು, ತುಂಬ ಸಾರಿ ಸರ್ ಅಂತ ಕೇಳಿದೆ. ನಿಜವಾಗ್ಲೂ ನನಗೆ ಅನಿಸಿದೆ, ನಾನು ಗೆದ್ದಿದ್ದೀನಿ, ಮುಂದೆ ನನ್ನ ಜೀವನ ಇದೆ ಅಂತ ನನಗೆ ಗೊತ್ತಾಯಿತು. ಅದಾದಮೇಲೆ ನಮ್ಮ ಹಾರ್ಟ್ ಡೈರೆಕ್ಟ್ರು ಇವರು, ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಬಾಬು, ನಾವು ಏನು ಕಾಸ್ಟ್ಯೂಮು ಡೈರೆಕ್ಟ್ರು ನಾವು ಏನು ಡಿಸೈನ್ ಮಾಡಿದ್ವು, ನಾವು ಅಂದ್ಕೊಂಡಿದ್ದೆ ನಮ್ಮ ಕಲರ್ಗೆ ಏನು ಬೇಕು ಅದನ್ನೆಲ್ಲ ತುಂಬ ನೀಟಾಗಿ ನಮಗೆ ಮಾಡಿಕೊಟ್ರು. ಇವರು ಪ್ರತಿ ಸೆಟ್ಟಲ್ಲೂ ಆ್ಯಕ್ಚುಲಿ ಇವ್ರು ಬರಲ್ಲ, ಸುಮಾರು ತುಂಬ ಬ್ಯುಸಿ, ಆದರೆ ಈ ಸಿನಿಮಾಗೆ ಎಲ್ಲೂ ಒಂದು ದಿನಾನೂ ಮಿಸ್ ಮಾಡಿಲ್ಲ ಈ ವ್ಯಕ್ತಿ. ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ರು, ಹೊಸಬ್ನಂತೂ ನೋಡಿಲ್ಲ ನಮಗೆ, ತುಂಬ ಹೆಲ್ಪ್ ಮಾಡಿದೆ ಇವರು. ಆಮೇಲೆ ನಮ್ಮ ಯೂನಿಟ್ ಹುಡುಗರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆಮೇಲೆ ನಮ್ಮ ಕ್ರೈನ್ ಹುಡುಗರಿಗೆ ನಾನು ಒಂದು ಶಾರ್ಟು ಮೂಮೆಂಟ್ ಇಲ್ಲದೆ ತೆಗಿಯಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ನಾನು ಮೂಮೆಂಟ್ ಇಲ್ಲದೆ ತೆಗಿಬೇಕಂದ್ರೆ ಬೋರ್ ಹೊಡಿತಾ ಇರ್ತೈತೆ ನನಗೆ. ಪ್ರತಿ ಶಾರ್ಟು ಮೂಮೆಂಟಲ್ಲಿ ಇಡಬೇಕು, ತೆಗಿಬೇಕು ಅನ್ನೋ ಆಸೆ.
ಬಟ್ ಆ ಹುಡುಗರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ನಮ್ಮನ್ನು ಫಸ್ಟ್ ಕ್ಯಾಮ್ರಾಮನ್ ಥರ ನೋಡಿಲ್ಲ. ಅದಾದಮೇಲೆ ನಮ್ಮ ಹೀರೋಗೆ ಎಷ್ಟು ಸರ್, ನಾನು ಆ್ಯಕ್ಚುಲಿ ನನಗೊಂದು 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಇಲ್ಲಿ ಕನ್ನಡ ಸಿನಿಮಾದಲ್ಲಿ ಒಬ್ಬರನ್ನ ಎತ್ತೋದು ತುಂಬ ಕಷ್ಟ. ಅಂದರೆ ಕೆಲಸ ಮಾಡ್ತಿದ್ರೆ ಅದೇ ಕೆಲಸ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ ಸರ್, ನಿಜವಾಗ್ಲೂ ಕಷ್ಟ ಇದೆ. ಅದರಲ್ಲೂ ನಾವೆಲ್ಲ ಹೆಂಗೆ ಅಂತಂದರೆ ಡೈಲಿ ಲೇಬರ್ಸ್ ನಾವು ಹೆಂಗೆ ಅಂದರೆ ಒಂದು ಕೆಲಸ ಮಾಡ್ತಿದ್ದೀವಿ, ಅದೇ ಫಿಕ್ಸ್, ನಮ್ಮನ್ನು ಎತ್ತಕ್ಕೆ ಯಾರು ಬರಲ್ಲ. ಈಗ ಚೆನ್ನಾಗಿ ಮಾಡ್ತಿದ್ದಾನೆ ರಘು, ಸೂಪರ್ ಸ್ಟಿಲ್ ಫೋಟೋಗ್ರಾಫರು, ಹಂಗೆ ಇರಲಿ. ಹೈಯೆಸ್ಟ್ ಪೇಯ್ಡ್ ಫೋಟೋಗ್ರಾಫರ್ ನಾನು ಒಂದು ಟೈಮಲ್ಲಿ ಸರ್. ಡೇ ಒಂದು ಫಿಲ್ಮ್, ನೈಟ್ ಒಂದು ಫೈಲ್, ಅಷ್ಟು ಬ್ಯುಸಿ ಫೋಟೋಗ್ರಾಫರು. ಅದಾದಮೇಲೆ 3 ವರ್ಷ ಮನೇಲಿ ಕೂತ್ಕೊಳ್ತೀನಿ, ಏನಿಲ್ಲ. ಬಟ್ ನಿಮ್ಮ ನಂಬಿಕೆ ಹೆಂಗಿತ್ತೋ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್ ಸರ್, ನಿಜವಾಗ್ಲೂ ಥ್ಯಾಂಕ್ ಯು. ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಧರ್ಮಣ್ಣ ತುಂಬ ಥ್ಯಾಂಕ್ಸ್. ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ, ಹೊಸಬನ ಥರ ನೋಡಿಲ್ಲ. ಥ್ಯಾಂಕ್ ಯು ಧರ್ಮಣ್ಣ, ತುಂಬ ಥ್ಯಾಂಕ್ಸ್ ಸರ್. ತುಂಬ ದಿನಗಳಾದ್ಮೇಲೆ ತುಂಬ ಖುಷಿ ಕೊಡ್ತು. ಯಾಕಂದ್ರೆ ನನ್ನ ಕನ್ಸರ್ನಲ್ಲಿ ಸಾಕಾರ ಮಾಡಿದ್ದು ನನಗೆ ತುಂಬ ಸಪೋರ್ಟ್ ಆಗಿದ್ರು. ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಹೀರೋಸ್ ಅವರು, ಎಕ್ಸಿಕ್ಯೂಟಿವ್ ಅವರು ತುಂಬ ಚೆನ್ನಾಗಿತ್ತು. ಸೊ ನಮ್ಗೆ ಯಾವುದೇ ನನಗೆ ಅಡೆತಡೆ ಇಲ್ಲದೆ ನೀವು ಏನು ಬೇಕಾದ್ರೂ ಮಾಡು. ಸೊ ಹಾಗಾಗಿ ನಾನು ಏನೇನು ಪ್ಲ್ಯಾನ್ ಮಾಡಿದ್ವಿ, ಸೊ ಅದನ್ನೆಲ್ಲ ನಾನು ಸಾಕಾರಗೊಳಿಸೋಕ್ಕಾಯಿತು. ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಇಬ್ಬರು, ನಂಗೆ ತುಂಬ ಖುಷಿ. ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಆಗ್ತಾರೆ ಅಂತ ನನಗೆ ತುಂಬ ಭರವಸೆ ಇದೆ ಅವ್ರ ಮೇಲೆ. ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು ಇಂಡಸ್ಟ್ರಿಗೆ ಬಂದಿದೆ. ನಂಗೆ ತುಂಬ ಖುಷಿ. ನೀವು ಇನ್ನೂ ತುಂಬ ಮುಂದೆ ಸಿನಿಮಾ ಮಾಡಬೇಕಂತ ನನ್ನ ಆಸೆ. ಹಾಗೆ ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ ಯು, ನನ್ನನ್ನು ಕರೆದು ನನ್ನ ನಂಬಿಕೆ ಇಟ್ಬಿಟ್ಟು ನನಗೆ ಕೆಲಸ ಕೊಟ್ಟಿದ್ದಕ್ಕೆ. ಸರ್, ಹೀರೋ ಸರ್, ನಿಮ್ಮ ಡೆಡಿಕೇಶನ್ ನಾನು ನೋಡಿದ ಹೀರೋಗಳಲ್ಲಿ ತುಂಬ ನನಗೆ ಇಷ್ಟ ಆಗಿದ್ದೀರಾ. ನಿಮ್ಮ ಡೆಡಿಕೇಶನ್ ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ನಿಮ್ಮ ಮೇಲೆ ಅಲ್ಲಿ ಹೋಗ್ಬೇಕನ್ನೋದೇ ನನ್ನ ಆಸೆ. ಯಾಕಂದ್ರೆ ನಾನು ತುಂಬ ನೋಡಿರ್ತೀನಿ. ಮತ್ತು ನಿಮ್ಮ ಈಗೋ ಇಲ್ಲದೆ ನಿಮ್ಮ ಡೆಡಿಕೇಶನ್, ನಿಮ್ಮ ಸಿನಿಮಾಗೆ ಕೊಡೋ ವಿದ್ಯಾರ್ಥಿ ಟ್ಯಾಗ್ ಕೊಡ್ತೀರಾ ತುಂಬ. ಬಟ್ ನೀವೆಲ್ಲೋ ಹೋಗ್ತೀರಾ 100% ನನ್ನ ಗ್ಯಾರಂಟಿ ಇದೆ. ಹೋಗ್ಬೇಕು ನೀವು, ಅದೇ ನನ್ನ ಆಸೆ. ಅಷ್ಟು ಇರ್ಲಿಲ್ಲ ಆಕ್ಚುಲಿ. ನಮ್ಮ ಅಸಿಸ್ಟೆಂಟ್ ಬಂದು ಮ್ಯಾಪ್ ಏನೋ ಹೇಳಿಬಿಟ್ಟು ಎಲ್ಲೋ ಫ್ಲೈಓವರ್ ಮೇಲೆ ತೊಗೊಂಡು ಹೋದ, ಹಾಗಾಗಿ ಸೋ ಸಾರಿ. ಆ್ಯಂಡ್ ಎಸ್, ಕಮಿಂಗ್ ಟು ರಾನಿ, ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಏನಂದರೆ ರಾನಿಯಲ್ಲಿ ಒನ್ ಆಫ್ ದ ಪಾರ್ಟ್ ಇರೋಕೆ ಒಂದು ಟೆಕ್ನಿಷಿಯನ್. ಆ್ಯಂಡ್ ಐ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಅವರ್ ಡೈರೆಕ್ಟರ್ ಗುರುತೇಜ್ ಶೆಟ್ಟಿ, ಕನಸುಗಾರ. ಹಾಗಾಗಿ ನಮ್ಮ ಮತ್ತೆ ಪ್ರೊಡ್ಯೂಸರ್ಸ್ ಬೆನ್ನೆಲುಬು ಉಮೇಶ್ ಅಂಡ್ ನಮ್ಮ ಇವರು ಬೋತ್ ಚಂದ್ರಕಾಂತ್ ಸರ್, ನೀವು ನಿಜವಾಗ್ಲೂ ಇದಕ್ಕೆ ಪಿಲ್ಲರ್ ಆಗಿ ನಿಂತಿದ್ದೀರಾ. ಆ್ಯಂಡ್ ಮೈ ಲವ್ಲಿ ಡಿಯರ್ ಡಾರ್ಲಿಂಗ್ ಕಿರಣ್. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಚಿತ್ರ ನೋಡಿದ್ದೀನಿ. ಹಾಗಾಗಿ ಐ ಆಮ್ ಶ್ಯೂರ್ ದ್ಯಾಟ್ ಒನ್ ಆಫ್ ದ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಹಿಯರ್ ಟುಡೇ ಇನ್ ದ ನೇಮ್ ಆಫ್ ಕಿರಣ್ ರಾಜ್. 2ನೇ ಸಿನಿಮಾ. ಇನ್ನೂ ನಿಮ್ಮ ಸಿನಿಮಾಗೆ ವರ್ಕ್ ಮಾಡುವಂಥ ಅವಕಾಶ ಕೊಡಿ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಟು ಬಿ ಆನೆಸ್ಟ್, ರಾನಿ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್ ಅ ನೋ ಕಾಂಪ್ರಮೈಸ್ ಫಿಲ್ಮ್. ಡೈರೆಕ್ಷನಲ್ಲಾಗಲಿ ಅಥವಾ ಎಲ್ಲರ ಕನಸುಗಳು, ಅಂದರೆ ಸಿನಿಮಾ ಸಕ್ಸಸ್ ಬೇಕು ಅನ್ನೋಂಥ ಒಂದು ಫ್ರಸ್ಟ್ರೇಷನ್ ಎಲ್ಲ ಒಬ್ಬ ಕ್ರಿಯೇಟರ್ಗೆ, ಒಬ್ಬ ಟೆಕ್ನಿಷಿಯನ್ಗೆ ಇರುತ್ತೆ. ಆ ಥರದ ಒಂದು ಎಬಿಲಿಟಿ ಇರುವಂಥ ಟೆಕ್ನಿಷಿಯನ್ಸ್ ಎಲ್ಲರೂ, ನಮ್ಮ ಕ್ಯಾಮರಾಮನ್ ಆಗಲಿ, ಡೈರೆಕ್ಟರ್ ಆಗಲಿ, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಅಂಡ್ ಒಬ್ಬ ಹೋಲ್ ಕ್ರೂ, ಇವೊಂದು ಡ್ಯಾನ್ಸ್ ಮಾಸ್ಟರ್, ಎಲ್ಲರೂ ಇದಕ್ಕೆ ನಮ್ಮ 100% ಅಲ್ಲ, ಮೋರ್ ದೆನ್ ದ್ಯಾಟ್ ನಾವೆಲ್ಲ ಹಾಕಿದ್ದೀವಿ ಇದಕ್ಕೆ. ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ಸ್ ಫಾರ್ ನಾಟ್ ಕಾಂಪ್ರಮೈಸಿಂಗ್ ಆರ್ ಲೆಟಿಂಗ್ ಅಸ್ ಕಾಂಪ್ರಮೈಸ್. ಮ್ಯೂಸಿಕ್ ಬಜೆಟ್ ಆಗಲಿ, ಸಿನಿಮಾದ ಮೇಕಿಂಗ್ ಆಗಲಿ, ಯಾವುದೇ ವಿಷಯಗಳಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ. ಆ್ಯಂಡ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಧನು ಸರ್ ಜೊತೆನೂ ತುಂಬಾ, ಅಂದರೆ ಫಸ್ಟಿಂದಾನೇ ಹಿಡಿದು ಈ ಥರ ಮಾಡಬೇಕು ಅಂತ ಈ ಒಂದು ಮೂವ್ಮೆಂಟ್ಸ್, ಕೊರಿಯೋಗ್ರಫಿ ಎಲ್ಲನೂ ಸೇರಿ ನಾವು ವರ್ಕ್ ಮಾಡಿದ್ದೀವಿ. ಹಾಗಾಗಿ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೊಡ್ತೀನಿ ಅಂದರೂ ನಮ್ಮ ಗಿರೀಶ್ ಅವ್ರು ಕೊಡೋದೇ ಇಲ್ಲ ಯಾವುದಕ್ಕೂ. ಹಾಗಾಗಿ ಅದೊಂದು ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ನಾನು, ನೋ ಪ್ರಾಬ್ಲಮ್. ಹಾಗೆ ಬೇರೆ ದ ಹೀರೋಯಿನ್ಸ್ ಆರ್ ಲವ್ಲಿ, ಬ್ಯೂಟಿಫುಲ್ ಲುಕಿಂಗ್ ಹೀರೋಯಿನ್ಸ್. ನನಗೆ ಕಡೆವರೆಗೂ ಡೈರೆಕ್ಟರ್ ಅದು ಇನ್ಸ್ಪಿರೇಷನ್ಗೂ ತೋರಿಸಲಿಲ್ಲ ಹೀರೋಯಿನ್ಸ್ಗಳನ್ನು. ಆಮೇಲೆ ನಾನೇ ನೋಡ್ಕೊಂಡು ನೀವೇನ ಹೀರೋಯಿನ್ ಅಂತ ಮಾತಾಡೋದು, ಅದ್ರ ಬಗ್ಗೆ ನಿಮ್ಮ ಮೇಲೆ ಕೋಪ ಇದೆ. ಎನಿವೇಸ್, ಟುಡೇ ದ ಹಿಟ್ ಕಾಂಬೋ ಕುನಾಲ್ ಗಾಂಜಾವಾಲ ಹಾಗೂ ಹಂಸಿಕಾ ಅಯ್ಯರ್ ಪೃಥ್ವಿಯಲ್ಲಿ ನಿನಗೆಂದೇ ವಿಶೇಷ ಅಂತ ಹಾಡಿದ್ರು. ಅದನ್ನ ಇವತ್ತು ಅಗೇನ್ ದೇ ಕಮ್ ಬ್ಯಾಕ್. ಐ ಆಮ್ ಶ್ಯೂರ್ ದಟ್ ದಿಲ್ ಬಿ ಬ್ಯಾಂಗ್ ವಿತ್ ಸಾಂಗ್. ತುಂಬಾ ರೊಮ್ಯಾಂಟಿಕ್ ಆಗಿ ಮೂಡಿದೆ. ಆ್ಯಂಡ್ ಕಿರಣ್, ನಿಮ್ಮನ್ನಂತೂ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಟುಡೇ, ಬಟ್ ಐ ಆಮ್ ಶ್ಯೂರ್ ದಟ್ ನಮ್ಮ ರಾನಿ ಫಿಲ್ಮ್ ಡೆಫಿನೆಟ್ಲಿ ಒಂದು ಫೀಲ್, ಒಂದು ಮಾಸ್ ಎಂಟರ್ಟೈನರ್
ಆ್ಯಂಡ್ ಆ ಒಂದು ಫೀಲನ್ನು ಎಲ್ಲರಿಗೂ ಕೊಡುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಕಷ್ಟ ಏನು ಪಟ್ಟಿದ್ದೀವಿ ಇದಕ್ಕೆ ಅದೆಲ್ಲ ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತೆ. ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಯುವರ್ ಸಪೋರ್ಟ್ ಈಸ್ ಮಚ್ ನೀಡೆಡ್. ಕನ್ನಡ ಸಿನಿಮಾ ಇನ್ನೂ ಬೆಳೀಬೇಕು, ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬರಬೇಕು. ಹಾಗಿದ್ರೆ ನಮಗೆ ಒಂದು ಇನ್ನೂ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗಳು ಉಳಿಬೇಕು, ಇನ್ನೂ ತುಂಬ ಸಿನಿಮಾಗಳನ್ನು ಮಾಡಬೇಕು ನೀವು. ಹಾಗಾಗಿ ರಿಕ್ವೆಸ್ಟ್ ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ಕರ್ನಾಟಕದಾದ್ಯಂತ ಎಲ್ಲರೂ ಬಂದು ರಾನಿ ಸಿನಿಮಾ August 30th ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾವಿಬ್ಬರು ಕ್ರಿಕೆಟ್ ಸ್ನೇಹಿತರು, ನಮ್ದೊಂದು ಕ್ರಿಕೆಟ್ ಆಡ್ತಾ ಇರ್ತೀವಿ. ಬಟ್ ಆದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬ ದೊಡ್ಡದು ಅಂತ ಹೇಳೋ ಹಾಗೆ ತುಂಬಾನೇ ಸಾಂಗ್ಗಳಲ್ಲಿ, ಸೀರಿಯಲ್ಗಳಾಗಲಿ ಎಲ್ಲದರಲ್ಲೂ. ಆ್ಯಂಡ್ ಅಮೇಝಿಂಗ್ ಅವರ ಒಂದು ನೀವು ಇನ್ನೂ ಎತ್ತರಕ್ಕೆ ಹೋಗಬೇಕು ಪ್ರಮೋದ್, ಸೇರಿ ಕೆಲಸ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಆಲ್ ದ ಲವ್ಲಿ ಲಿರಿಕ್ಸ್. ಥ್ಯಾಂಕ್ಸ್. ಮನೆಯಿಂದ ಹೊರಗೆ ಬರೋದೇ ಕಷ್ಟ, ಆದರೂ ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಾ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಕಿರಣ್ ರಾಜ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ, ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಎತ್ತರಕ್ಕೆ ನೀವು ಬೆಳಬೇಕಂತೇಳಿ ದೇವರಲ್ಲಿ ಆಶಿಸ್ತೀನಿ. ಕಿರಣ್ ರಾಜ್ ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಕಿರಣ್ ರಾಜ್ ಅವರು ನಮ್ಮ ಸಿನಿಮಾದಲ್ಲಿ ಆಕ್ಟರ್ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ, ಅದರಿಂದ ಜಾಸ್ತಿ ನಮ್ಮ ಟೀಮಲ್ಲಿ ಒಂದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀವು ನೋಡಿರ್ಬೋದು, ದುಬೈಯಲ್ಲಿ 13,000 ಅಡಿ ಎತ್ತರದಿಂದ ಸ್ಕೈ ಡೈವ್ ಮಾಡಿ ಟೈಟಲ್ ಲಾಂಚ್ ಮಾಡಿದ್ದಾರೆ. ಇಂಡಿಯಾದಲ್ಲೇ ಫಸ್ಟು ಒಬ್ಬ ಆಕ್ಟರ್ ಈ ತರ ಒಂದು ಸಾಹಸಕ್ಕೆ ಕೈ ಹಾಕಿದ್ದು. ಅದೇ ರೀತಿಯಲ್ಲಿ ನಮ್ಮ ಫಸ್ಟ್ ಸಾಂಗ್ ತುಂಗನಾಥ್ ಟೆಂಪಲ್, ಏಷ್ಯಾದಲ್ಲೇ ಅತಿ ಎತ್ತರವಾದ ಶಿವ ಟೆಂಪಲ್ ಅದು, ಅಲ್ಲಿ ಹೋಗಿ ಅವರು ಸಾಂಗ್ನ ಲಾಂಚ್ ಮಾಡಿದ್ದಾರೆ. ಹೇಳಲಿಕ್ಕೆ ತುಂಬ ಸುಲಭ, ಆದರೆ ಅದ್ರ ಮೇಲೆ ಹತ್ಲಿಕ್ಕಿದೆಯಲ್ಲ, ಎಷ್ಟೋ ಕಿಲೋಮೀಟ್ರು ಸ್ನೋವಲ್ಲಿ ನಡ್ಕೊಂಡು ಹೋಗ್ಬೇಕು, ತುಂಬ ಚಳಿ. ಆದ್ರೂ ನಮ್ಮ ಕಿರಣ್ ರಾಜ್ ಅವರು ನಮ್ಮ ಸಿನಿಮಾ ಪ್ರೀತಿಗೆ ಅದನ್ನೆಲ್ಲ ಮಾಡಿದ್ದಾರೆ. ನಿಮ್ಮ ಪ್ರೀತಿಗೆ ನಾನು ತುಂಬ ಚಿರಋಣಿ. ನಮ್ಮ ಡೈರೆಕ್ಟರ್ ಸರ್ ಗುರುತೇಜ್ ಸರ್, ಕ್ಯಾಪ್ಟನ್ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಮೊದಲಿಂದನೂ ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ. ತುಂಬ ಸ್ಟ್ರಿಕ್ಟು ಕೆಲಸದಲ್ಲಿ, ಯಾವುದರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಗುರು ಸರ್. ಸ್ಕ್ರಿಪ್ಟ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಅವ್ರು ಹೇಗೆ ಅನ್ಕೊಂಡಿದ್ರು ಹಾಗೆ ಮಾಡಿದ್ದಾರೆ. ಅದ್ರ ತಕ್ಕಾಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ನಾವು ಸಪೋರ್ಟ್ ಮಾಡಿದ್ವಿ ಗುರು ಸರ್ಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಗಿರೀಶ್ ಇರ್ಬೋದು, ಶಂಕರ್, ರಾಘವೇಂದ್ರ ಅವರು, ಮತ್ತೆಲ್ಲ ನಮ್ಮ ಟೆಕ್ನಿಕಲ್ ಟೀಮು, ಆಕ್ಟರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಹೊಸದಾಗಿ ಈ ಫೀಲ್ಡಿಗೆ ಬಂದಿದ್ದೀವಿ. ತುಂಬ ಭಯ ಇತ್ತು ಸ್ಟಾರ್ಟಿಂಗಲ್ಲಿ ನಮಗೆ ಏನಾಗ್ಬೋದು ಅಂತೇಳಿ. ಆದರೆ ಸಿನಿಮಾ ನೋಡಿದ್ಮೇಲೆ ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನೋ ಒಂದು ಆಸೆ ಇಟ್ಟು ಬಂದಿದ್ದೀವಿ. ಇನ್ನು ಇದೇ ಥರ ತುಂಬ ಸಿನಿಮಾ ಮಾಡೋಣ ಅಂತ ಹೇಳಿ ತುಂಬ ಆಸೆ ಇದೆ. ಇನ್ನೂ ಒಂದು 2-3 ಸ್ಕ್ರಿಪ್ಟ್ ಎಲ್ಲ ಕೇಳಿದ್ದೀವಿ. ನಿಮ್ಮೆಲ್ಲ ಸಹಕಾರ ಇದ್ದರೆ ನಾವಿನ್ನೂ ಇದೇ ಚಿತ್ರರಂಗದಲ್ಲಿ ಬೆಳಿತೀವಿ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಳ್ಳೆ ಸಿನಿಮಾ, ಸೋಲೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತೇಳಿ ಕೇಳ್ತೀನಿ. ಧನ್ಯವಾದ. ಜೈ ಹಿಂದ್. ಯಾಕಂದ್ರೆ ನಾವು ಫೀಲ್ಡಿಗೆ ಹೊಸಬ್ರು, ಹೇಗಾಗುತ್ತೆ ಏನು ಅಂತೇಳಿ. ಆದರೆ ಅದನ್ನ ಗುರು ಸಾರು, ಗಿರೀಶ್, ಇಡೀ ಟೆಕ್ನಿಕಲ್ ಟೀಮು ಚೆನ್ನಾಗಿ ಕೆಲಸ ಮಾಡಿದೆ. ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲ. ಸಿನಿಮಾನ ತೋರಿಸಿದ್ದಾರೆ ನಮಗೆ. ನಾವು ಏನು ಅನ್ಕೊಂಡಿದ್ದೀವಿ ಅದಕ್ಕಿಂತ 200% ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಇಡೀ ಟೀಮು ಇವರಿಗೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 30ಕ್ಕೆ ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡಿದ್ದೇವೆ ನಾವೆಲ್ಲ. ಹಾಗೆ ಮಾಧ್ಯಮ ಮಿತ್ರರಿಗೆ, ಮೀಡಿಯಾದವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಸಪೋರ್ಟ್ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ನಮಗೆ. ನೆಕ್ಸ್ಟ್ ಇನ್ನೂ ಸಪೋರ್ಟ್ ಜಾಸ್ತಿ ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಅಲ್ಲಿ ಬರುವಾಗಲೇ ಸಿಗ್ನಲ್ ಬಂತು ಸ್ವಲ್ಪ ಮಾತಾಡಿ ಅಂತ. ಆಕ್ಚುಲಿ ನಾನು ಮೈಕ ಸಿಕ್ಕರೆ ತುಂಬಾ ಮಾತಾಡ್ತೀನಿ, ಯಾಕಂದ್ರೆ ನನಗೆ ತುಂಬಾ ಮಾತಾಡುವಂತಿದೆ ಈ ಸಿನಿಮಾದ ಬಗ್ಗೆ. ಆಗಸ್ಟ್ 30ನೇ ತಾರೀಕಿಗೆ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. 2 ವರ್ಷ ಜರ್ನಿ ನಮ್ದು. 2 ವರ್ಷ ಮುಗ್ದೋಯ್ತು. ಹೈಸ್ಕೂಲ್ಗೆ 8ಗೆ ಜಾಯಿನ್ ಆಗಿ SLC ಎಕ್ಸಾಮ್ ಮುಗಿಸಿದೀವಿ. ಇನ್ನೇನು ರಿಸಲ್ಟ್ ಬರ್ತಾ ಇದೆ. ತುಂಬಾ ಖುಷಿ ಇದೆ, ಯಾಕಂದ್ರೆ ಒಳ್ಳೆ ಒಂದು ಎನರ್ಜೆಟಿಕ್ ಆಗಿರುವಂತ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದ್ವಿ. ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ ಆಗಿರ್ಬೋದು, ಡೈರೆಕ್ಟ್ರು.
ಸೊ ಕಿರಣ್ ರಾಜ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಒಂದು ದಿನ ಬೇಕು, ಅಷ್ಟು ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ. ನಮ್ಮ DOP ಅವರು ಧರ್ಮಣ್ಣ, ಸೊ ಅಲ್ಲಿ ಆಟಾಗ ಸತೀಶ್ ಅವರೇ ಕೈ ಎತ್ತಿದ್ದ ನಾನಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಪ್ರೀತಿಗೂ ಇದೇ ರೀತಿ 2 ವರ್ಷ ನಮ್ಮ ಜೊತೆ ನೀವು ಜರ್ನಿ ಮಾಡಿದ್ದೀರಾ. ನಿಮಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ. ಅದೇ ರೀತಿ ಇನ್ನೊಂದು ಆಗಸ್ಟ್ 30ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲಿ ಕಿರಣ್ ರಾಜ್ ಫ್ಯಾನ್ಸ್ ನವರು, ಯಾಕಂದ್ರೆ ಅವರು ಡೇ 1 ಇಂದ ಕೇಳ್ತಾ ಇದ್ದಾರೆ ಟೀಸರ್ ಬಿಟ್ಟ ತಕ್ಷಣ, ಸರ್ ಯಾವಾಗ ಸಿನಿಮಾ ಬರ್ತಿದೆ. ಸೊ ಫೈನಲಿ ನಾವು 30th ಬರ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ಖುಷಿ ಇರ್ಬೋದು ಅನ್ಕೊಂಡಿದೀವಿ. ಆಫ್ಟರ್ 2 years ಲಾಂಗ್ ಬ್ಯಾಕ್ ನಾವು ಕಿರಣ್ ರಾಜನ್ ಅವ್ರು ನೋಡ್ತಾ ಇದ್ದಾರೆ ಸ್ಕ್ರೀನ್ ಅಲ್ಲಿ. ಈ ಸಿನಿಮಾ ಚೆನ್ನಾಗಿ, ಯಾಕಂದ್ರೆ ನನಗೆ ಡೈರೆಕ್ಟ್ರು ಈ ತರವೇ ನನಗೆ ಬೇಕು ಅಂತ ನನ್ನಲ್ಲಿ ಬಿಗಿನಿಂಗ್ ಹೇಳಿದ್ರಿಂದ ಇವರಿಬ್ಬರು ನನಗೆ ಹೆಂಗ್ ಬೇಕು ಹಂಗೆ ಸಪೋರ್ಟ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಈ ಸಿನಿಮಾದ ಮೇಲೆ ಇರಲಿ. 30ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾನು ಗೆಲ್ಸಿ, ಇಬ್ಬರು ಪ್ರೊಡ್ಯೂಸರ್ ಅನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಿ, ಡೈರೆಕ್ಟರ್ ಅನ್ನು ಬೆಳೆಸಿ, ಮತ್ತೆ ನಮ್ಮ ಹೀರೋ, ಅಪ್ಕಮಿಂಗ್ ಹೀರೋ ದೊಡ್ಡ ಸ್ಟಾರ್ ಆಗಿ ನಿಲ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಬೇಡ್ಕೊಳ್ತಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸಾರಿ ಸರ್, ಅಲ್ಲಿಂದನೇ ಗುರಾಯಿಸ್ತಾ ಇದ್ದಾರೆ. ಸೊ ಇವತ್ತು July 5th ಸೆಕೆಂಡ್ ಟೈಮ್ ಈ ತರ ಒಂದು ಎಲ್ಲ ಮೀಡಿಯಾ ಜೊತೆ ಸಿಗ್ತಾ ಇರ್ಬೋದು ರಾನಿ ಟೀಮ್ ತಂಡದಿಂದ. ಇವತ್ತು 2 ವಿಷಯ, 2 ಸ್ಪೆಷಲ್ ಥಿಂಗ್ಸ್. ಒಂದು ನಮ್ಮ ಮೂವಿ ಹವಾಮಾನವೇ ಅನ್ನೋ ಒಂದು ಆಡಿಯೋ ಸಾಂಗ್ ಲಾಂಚ್ ಆಗಿದೆ. ಅಂಡ್ ಸೆಕೆಂಡ್ ಥಿಂಗ್, ಕಿರಣ್ ರಾಜ್ ದ ಒನ್ ಅಂಡ್ ಓನ್ಲಿ ರಾನಿ ಹೀರೋ, ಸೊ ಅವ್ರ ಬರ್ಡೇ. ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪ್ರೊಡ್ಯೂಸರ್ಸ್ ಅಂಡ್ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ, ಲಾಸ್ಟ್ ಇಯರ್ ಇದೇ ಟೈಪ್ ಟೀಸರ್ ಲಾಂಚ್ ಮಾಡಿದ್ವಿ. ಸೊ ಅದು ಒಂದು ಲೈಕ್ ಎಕ್ಸ್ಕ್ಲೂಸಿವ್ ಆಗಿ ಇನ್ಫಾರ್ಮೇಶನ್ ನಮ್ಮ ಟೀಮಿಂದ ಬಂದಿರೋದು. ಬಟ್ ಅದಕ್ಕಿಂತ ಹಿಂದೆ ಲೈಕ್ ಒಂದು 10 years ತನಕ ಒಂದು ಜರ್ನಿ ಇದೆ ರಾನಿ ಇವ್ರದ್ದು ಇನ್ಸೈಡ್ ಇನ್ಫಾರ್ಮೇಶನ್. ಸೊ ಅವಾಗಿಂದ ಏನು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಸೊ ಹೇಗೆ ಬರಬೇಕು, ಹೇಗೆ ಜನಗಳಿಗೆ ಇದನ್ನ ರೀಚ್ ಮಾಡಿಸ್ಬೇಕು, ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಒಂದು ಲಾಂಗ್ ಪೀರಿಯಡ್ ಇಂದ ಪ್ಲಾನ್ ಮಾಡಿ, ಸೊ ಅದೇ ಒಂದು ಯಾವಾಗ ಸ್ಟಾರ್ಟ್ ಹೇಗೆ ಮಾಡಿದ್ದಾರೆ ಆ ಸ್ಟಾರ್ಟ್ ಇಂದ ಇವಾಗವರೆಗೂ ಅದೇ ಒಂದು ಎಂಥೂಸಿಯಾಸಮ್ ಹಾಗೂ ಪೇಷನ್ಸ್ ನ ಇಟ್ಕೊಂಡು ಎಲ್ಲಾನು ಒಂದು ಗುಡ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ ಇಷ್ಟಪಡ್ತೀನಿ. ಅಂಡ್ ಕಿರಣ್ ಅವ್ರನ್ನ ಮುಂಚೆ ಸೀರಿಯಲ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಓಕೆ ಈಸ್ ವೆರಿ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರಂತ ಖುಷಿ ಆಗ್ತಾ ಇತ್ತು. ಬಟ್ ಐ ಆಮ್ ಹ್ಯಾಪಿ ಲೈಕ್ ನೌ ಐ ಆಮ್ ಹಿಯರ್ ವಿತ್ ಹಿಮ್ ಇನ್ ಹಿಸ್ ಪ್ರಾಜೆಕ್ಟ್, ಇನ್ ಹಿಸ್ ಡ್ರೀಮ್ ಪ್ರಾಜೆಕ್ಟ್. ಸೊ ಕಿರಣ್ ಫಸ್ಟ್ ಟೀಸರ್ ಜಸ್ಟ್ ಟೈಟಲ್ ಲಾಂಚ್ ಆಗೋ ಟೈಮಲ್ಲಿ ಹಿಂದೆ ಮಾತಾಡ್ತಾ ಇದ್ರು, ಹಾಗೆ ಮಾಡ್ತೀನಿ, ಈಗ ಲಾಂಚ್ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ. ಓಕೆ ಫೈನ್ ಹೇಳ್ತಾ ಇದ್ದಾರೆ, ಓಕೆ ನೋಡೋಣ ಏನಾಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಫೈನಲಿ ಹಿ ಡಿಡ್ ಇಟ್. ಲೈಕ್ ಎಷ್ಟು ಒಂದು ವೆರಿ ಲಾರ್ಜ್ ಹೈಟ್ ಇಂದ ಒಂದು ಏನು ರಾನಿ ಅನ್ನೋ ನೇಮ್ ಲಾಂಚ್ ಮಾಡಿದ್ದಾರೆ. ಸೊ ಅವತ್ತೇ ಅನ್ಕೊಂಡೆ ಓಕೆ, ಸೊ ಐ ಮೀನ್ ಅ ರೈಟ್ ಟೀಮ್, ಐ ಆಮ್ ಅಂಡರ್ ಅ ರೈಟ್ ಕಂಪನಿ ಅಂತ ಅನ್ಕೊಂಡೆ. ಸೊ ಕಿರಣ್ is very inspiring. ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಎವ್ರಿ ಸಿಂಗಲ್ ಮಿನಿಟ್, ದಿನ ಅಂತಲ್ಲ, ಎವ್ರಿ ಸಿಂಗಲ್ ಮಿನಿಟ್ ನಮ್ಮನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು, ನಾವು ಯಾವ ಗೋಲ್ನ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ಎವ್ರಿ ಮಿನಿಟ್ ಹಿ ವಿಲ್ ಬಿ ಅದೇ ಒಂದು ಥಾಟಲ್ಲಿ ಇರ್ತಾರೆ. ಆ್ಯಂಡ್ ಎಲ್ಲೂ ಎಷ್ಟೋ ಸತಿ ಒಂದು 2 years ಜರ್ನಿನಲ್ಲಿ ಅವ್ರು ಯಾವತ್ತೂ ಬೇರೆ ವಿಷಯ ನಾನು ಮಾತಾಡಿದ್ದು ನೋಡೇ ಇಲ್ಲ, ಅದರ್ ದ್ಯಾನ್ ರಾನಿ ಸಿನಿಮಾ ಹೇಗೆ ಬರಬೇಕು, ಹೇಗೆ ಪ್ರಮೋಷನ್ ಮಾಡಬೇಕು. ಸರ್ ಹೇಳಿದಾಗೆ ಮೋರ್ ದನ್ ಆರ್ಟಿಸ್ಟ್, ಹಿಸ್ ಬಿನ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಸೊ ಎಷ್ಟು ಚೆನ್ನಾಗಿ ಇವ್ರು ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ ಅಂದರೆ ಹೀಗೆ ಬರಬೇಕು, ಅಡ್ವರ್ಟೈಸ್ಮೆಂಟ್ ಹೀಗೆ ಆಗಬೇಕು, ಪ್ರಮೋಷನ್ಸ್ ಹೀಗೆ ಆಗಬೇಕು ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಸರ್ ಹೇಳಿದಾಗೆ, ರಾಘವೇಂದ್ರ ಸರ್ ಹೇಳಿದಾಗೆ, ಸೊ ಓಕೆ ಟೆಲಿವಿಷನ್ ಫೇಸ್, ಟೆಲಿವಿಷನ್ ಚೆನ್ನಾಗಿದೆಯಲ್ಲ ಅಲ್ಲೇ ಇರಲಿ ಬಿಡಿ ಅಂತ ಹೇಳೋದು ಜಾಸ್ತಿ. ಒಂದು ಸ್ಟೆಪ್ ಮುಂದೆ ಬರ್ತಾ ಇದ್ದೀವಿ ಅಂತಂದ್ರೆ 99% ಪೀಪಲ್ ಕಾಲ್ ಎಳಿತಾರೆ, ಓನ್ಲಿ 1% ಪೀಪಲ್, 1% ಗ್ರೂಪ್ ಆಫ್ ಟೀಮ್ ಎನ್ಕರೇಜ್ ಮಾಡ್ತಾರೆ. ಅದು ನಮ್ಮ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಿರೀಶ್ ಅವರು, ಸೊ ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ರಿಗೂ ಗೊತ್ತಾಯ್ತು. ಸೊ ನಮ್ಮ ಪ್ರೊಡ್ಯೂಸರ್ ಸೆಕ್ಷನ್ ಅಲ್ಲಿ ವಾಯ್ಸ್ ಯಾರ್ದು ಜೋರು ಅಂತ ಅವ್ರದ್ದೇ. ಸೊ ಈಸ್ ಅ ವೆರಿ ವೆರಿ ಲವ್ಲಿ ಪರ್ಸನ್. ಟೀಮ್ ಅಲ್ಲಿ ಏನೇ ಇರಲಿ, ಏನೇ ಒಂದು ಸಮಸ್ಯೆ ಅಥವಾ ಏನೇ ಒಂದು ಇನ್ಕನ್ವೀನಿಯನ್ಸ್ ಆಗಲಿ, ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಹಿ ಟ್ರೀಟ್ಸ್ ಎವ್ರಿವನ್ ಲೈಕ್ ಅ ಫ್ಯಾಮಿಲಿ. ಸೊ ಏನ್ ಬೇಕೋ ಅದನ್ನ ನೀಟಾಗಿ ಅಚ್ಚುಕಟ್ಟಾಗಿ ತಲುಪಿಸ್ತಾರೆ. ಇಲ್ಲ ನಮಗಂತೂ ಹಾಗೆ ಟ್ರೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳಕ್ಕಾಗಲ್ಲ. ಏನು ಹಾಗಂತಲ್ಲ, ಎಲ್ಲೆಲ್ಲಿ ಏನೇನ್ ಬೇಕು, ಎಲ್ಲಿ ಅವಶ್ಯಕತೆ ಜಾಸ್ತಿ ಇದೆ, ಸೊ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ಅಂಡ್ ನಮ್ಮ ಗುರು ಸರ್,
ಸೊ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಾಟ್ ಜಸ್ಟ್ ಡೈರೆಕ್ಟರ್, ನಾಟ್ ಜಸ್ಟ್ ಅ ಕ್ಯಾಪ್ಟನ್ ಆಫ್ ದ ಶಿಪ್, ಒಂದು ಎಕ್ಸ್ಟ್ರೀಮ್ಲಿ ಗುಡ್ ಫಾದರ್ ಫಿಗರ್ ಅಂತ ಹೇಳ್ಬೋದು. ಬಿಕಾಸ್ ಫ್ರಮ್ ದ ಮಿನಿಟ್ ರಾನಿ ಮೂವಿ ಸೈನ್ ಮಾಡಿದಾಗಿಂದ ಸೊ ಅವರು ಒಂದು ಇಂಟರಾಕ್ಷನ್ ಹೇಗೆ ಮಾಡ್ತಾರೆ ಅಂತಂದ್ರೆ ಯಾವತ್ತು ಒಂದು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾರೆ, ಆದ್ರೆ ನಿಮ್ಮ ಒಪಿನಿಯನ್ ಹೇಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾರೆ, ಕಂಫರ್ಟಬಲ್ ಮಾಡ್ಕೊಡ್ತಾರೆ, ಎಲ್ಲಿ ತಪ್ಪು ಎಲ್ಲಿ ಸರಿ ಅಂತ ಕರೆಕ್ಟ್ ಆಗಿ ತಿದ್ದಿ ಹೇಳ್ತಾರೆ. ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ನನಗೆ ಒಂದು ಕನಸಿತ್ತು ಒಂದು ಜೈನ್ ಒಂದು ಆ ಕ್ಯಾರೆಕ್ಟರ್ ಅಲ್ಲಿ ಮಾಡ್ಬೇಕು ಅಂತ, ಬಟ್ ಸರ್ ಆ ಕನಸನ್ನ ನನಸು ಮಾಡಿಕೊಟ್ರು. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ ನಮ್ಮ ಮೂವಿ ತುಂಬಾ ಸ್ಪೆಷಲ್ ಇವೆಂಟ್ಸ್ ಗಳನ್ನ ಹೇಳಿದ್ರು, ಅಲ್ಲಿ ಶೂಟ್ ಮಾಡಿದ್ವಿ ಹಾಗೆ ಹೀಗೆ ಅಂತ. ಸೊ ಇನ್ನೊಂದು ಇನ್ಫಾರ್ಮೇಶನ್, ನಾವು ಜೈನ್ ಟೆಂಪಲ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಶೂಟ್ ಮಾಡಿದೀವಿ, ಯಾರಿಗೂ ಶೂಟಿಂಗ್ ಅವಕಾಶ ಕೊಡೋದಿಲ್ಲ, ಸಾಂಗ್ ಶೂಟ್. ಅಂಡ್ ಐ ಥಿಂಕ್ ನಮ್ಗೆ ಅಂತಾನೆ ಅದೊಂದು ಅವಕಾಶ ಇತ್ತು ಅಂತ ಇರ್ಬೋದು. ಸೊ ಅದು ಒಂದು ಖುಷಿ ವಿಚಾರ. ಓಕೆ, ಜಾಸ್ತಿ ಮಾತಾಡಲ್ಲ, ಥ್ಯಾಂಕ್ ಯು ಸೋ ಮಚ್. ಸೊ ಪಾತ್ರ ಏನು ಅಂತ ಅಂದ್ರೆ ಆಸ್ ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದ್ದಾರೆ, ಸುಪ್ರೀತಾ ಅನ್ನೋ ಕ್ಯಾರೆಕ್ಟರ್. ಬೇಸಿಕಲಿ ಶಿ ಇಸ್ ಅ ಪೇಂಟರ್. ಈ ಮೂವಿನಲ್ಲಿ ಅಂದ್ರೆ ಒಂದು ಕ್ಯಾನ್ವಸ್ ನ ಹೇಗೆ ತುಂಬೋದು ಒಂದು ಪೇಂಟರ್, ಸೊ ಒಂದು ಆರ್ಟ್ ನ ಹೇಗೆ ಕ್ರಿಯೇಟ್ ಮಾಡ್ಬೋದು, ಆ ತರ ಒಂದು ಕ್ಯಾರೆಕ್ಟರ್ ಇದು. ಸಿನಿಮಾದಲ್ಲಿ ಅಗೇನ್ ವೆರಿ ಇಂಪಾರ್ಟೆಂಟ್ ಸಿಚುವೇಶನ್ ಅಲ್ಲಿ ಬರ್ತೀನಿ ಅಂಡ್ ಒಂದು ಒಳ್ಳೆ ಟ್ವಿಸ್ಟ್ ಕೊಡುತ್ತೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಎಸ್, ಇನ್ನು ಜಾಸ್ತಿ ಹೇಳ್ಬೇಕು ಅಂತಂದ್ರೆ ಇನ್ನೇನು ಒಂದು ಸ್ವಲ್ಪ ದಿನ ಅಷ್ಟೇ ಆಗಸ್ಟ್ 30 ಎಲ್ರ ಮುಂದೆ ಬರ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ನೋಡ್ಬೇಕು, ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ 100% ಕಾನ್ಫಿಡೆನ್ಸ್ ಇದೆ. ಅಂಡ್ ಸೊ ಎಲ್ರು ನೋಡಿ ಆಶೀರ್ವಾದ ಮಾಡಿ. ಇನ್ನೂ ಜಾಸ್ತಿ ಹೇಳ್ಬೇಕು. ಯಾಕೆಂದರೆ ರಾನಿ ನಾವು ಏನಂತೀವಿ, ಸಿನಿಮಾ ಅಂದರೆ ಒಂದು ಫ್ಯಾಮಿಲಿ ಅಂತೀವಿ. ಫ್ಯಾಮಿಲಿಲಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹಿಂಗೆಲ್ಲ ಇರ್ತಾರೆ. ಹಂಗೆ ಸಿನಿಮಾದಲ್ಲೂ ಕೂಡ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರಂದರೆ ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಆಮೇಲೆ ಸೆಟ್ ವರ್ಕ್ ಆಗಿರ್ಬೋದು, ಲಿರಿಕ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಸೇರಿದ್ರೆ ಖಂಡಿತವಾಗ್ಲೂ ಒಂದು ಸುಂದರವಾದ ಫ್ಯಾಮಿಲಿ. ಆ ಸುಂದರವಾದ ಫ್ಯಾಮಿಲಿ ಯಾವಾಗ ಚೆನ್ನಾಗಿ ಅನಿಸುತ್ತೆ ಅಂದರೆ ಈ ಥರ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ, ಅದು ಸಿನಿಮಾದಲ್ಲಿ ಕಂಡಾಗ, ನಾನು ಸಿನಿಮಾ ನೋಡೋದ್ರಿಂದ ರಾಜರೋಷವಾಗಿ ಹೇಳ್ತೀನಿ, ನಮ್ಮದು ಒಂದು ಸುಂದರ ಫ್ಯಾಮಿಲಿ ರಾನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಇದೆ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ನಾನು ಕಲಾವಿದ ಆಗಕ್ಕೆ ಏನು ಬರ್ತೀನಿ, ನನ್ನ ರಿಯಲ್ ಲೈಫಿಗೆ ಒಂಚೂರು ಹತ್ರ ಇರ್ಬೋದೇನೋ. ಕಲಾವಿದ ಆಗಕ್ಕೆ ಬಂದು ಏನೇನು ಹಾಕ್ತೀನಿ ಹೇಳೋ ಕತೆ. ಅಲ್ಲಿ ಕಿರಣ್ ರಾಜ್ ನಮ್ಗೆ ಸಿಗ್ತಾರೆ, ನಾವು ಫ್ರೆಂಡ್ ರೋಲ್ ಮಾಡಿದ್ವಿ, ಮೊದಲನೇ ಸಲ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಅದು ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಅವ್ರು ಎಷ್ಟು ಫೇಮಸ್ ಅಂತಂದರೆ ನಮಗೆ ಶೂಟಿಂಗ್ ಹೋದಾಗಲೇ ಗೊತ್ತಾಗ್ತಿದ್ದು. ಹೆಣ್ಮಕ್ಳೆಲ್ಲ ಆ್ಯಕ್ಚುಲಿ ಗಂಡು ಮಕ್ಕಳಿಂದ ಹೆಣ್ಮಕ್ಳು ಜಾಸ್ತಿ ಫ್ಯಾನ್ಸ್ ಅವರಿಗೆ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಬರೋರು, ಆದರೆ ನಮ್ಮ ಹತ್ರ ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಒಬ್ಬ ಫ್ರೆಂಡ್ ಆಗಿ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀವಿ, ಅದಕ್ಕೆ ಕಾರಣ ವೈಯಕ್ತಿಕವಾಗಿ ಕೂಡ ಅಷ್ಟೇ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ನಮ್ಗೆ 2 ಶೇಡ್ ಇದೆ, ನೀವೆಲ್ಲ ಹೇಳ್ತಿರ್ಬೋದು. ಧರ್ಮಣ್ಣ ಭಯಂಕರ ಕಾಮಿಡಿ ಅಂತ ಮೊದಲನೇ ಸಲ ಸೀರಿಯಸ್ ಆಗು ಮಾಡಿದ್ವಿ, ರೌಡಿಸಮ್ ಮಾಡಿದ್ವಿ. ಆಸೆ ಮಾಡ್ತಿಲ್ಲ, ಕಾಮಿಡಿನ ಮಾಡ್ತೀನಿ ಅನ್ಸುತ್ತೆ. ಇರಲಿ, ದಯವಿಟ್ಟು 30ನೇ ತಾರೀಕು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಆಲ್ರೆಡಿ ನಾವು ಒಂದು ತಿಂಗಳಾಯ್ತು ಅನ್ಸುತ್ತೆ ಸರ್. ನಮಗೆ ಸರ್ ಮೋಸ್ಟ್ಲಿ ಮಚ್ಚಿಡಿತೀನಿ ಸರ್. ನಮಗೆ ಇಂಡಸ್ಟ್ರಿಗೆ ಮಚ್ಚು ಸ್ವಲ್ಪ ಬೇಗ ಆಗ್ಬರುತ್ತೆ, ಗನ್ನಿಗಿಂತ ಇಂಡಸ್ಟ್ರಿಗೆ ಲಾಂಗೇ ಬೇಗ ಆಗ್ಬರುತ್ತೆ. ಹಾಗಾಗಿ ಲಾಂಗ್ ಹಿಡಿದಿದ್ದೀನಿ ಸರ್. ತುಂಬ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅಂದರೆ ಇಂಥ ಒಂದು ಮಾಸು ಮತ್ತು ಲವ್ ಸಿನಿಮಾದಲ್ಲಿ ಇಂಥ ಒಂದು ದೊಡ್ಡ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿಲ್ಲ. ಯಾಕೆಂದರೆ ಇಡೀ ಸಿನಿಮಾ ನಾನು ಈ ಸಿನಿಮಾದಲ್ಲಿದ್ದೀನಿ. ಅದಕ್ಕೆ ಡೈರೆಕ್ಟರ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ 2 ಶೇಡ್ ಬೇರೆ ಕೊಟ್ಟಿದ್ದಾರೆ. ಅವ್ರು ಮೊದಲನೇ ಸಲ ಕತೆ ಹೇಳಿದಾಗ ನಂಗೆ ಆಶ್ಚರ್ಯ ಆಗಿದೆ ಏನಂತಂದರೆ, ಇಂಥ ಸಿನಿಮಾನ ಇಷ್ಟು ಕ್ಯಾನ್ವಸ್ನ ಹೆಂಗ್ ಮಾಡ್ತಾರೆ ಅಂತಿತ್ತು. ಅದರಲ್ಲೂ ಒಂದು ಫೈಟ್, ಜಿಮ್ ಫೈಟ್ ಮಾತ್ರ ನಾನು ಅವ್ರು ಹೇಳಿದ್ದು ಕಲ್ಪನೆ ಹೆಂಗಿತ್ತು ಅಂದರೆ ನನಗೆ ಈಗಲೂ ಅದೇ ಅನಿಸುತ್ತೆ. ನಾನು ಹೋದಾಗೆಲ್ಲ ಹೇಳ್ತೀನಿ ಸರ್, ಅದೊಂದು ಫೈಟ್ ಅವಾಗ ಒಂಚೂರು ತೋರಿಸ್ಬಿಡಿ ಸರ್. ಆ ಫೈಟ್ ಮಾತ್ರ ನನಗೆ ಎಕ್ಸ್ಟ್ರಾಡಿನರಿ ಇಷ್ಟ. ಅಷ್ಟೇ ಚೆನ್ನಾಗಿ ಕೂಡ ಶೂಟ್ ಮಾಡಿದ್ದಾರೆ ವಿನೋದ್ ಸರ್. ತುಂಬ ಖುಷಿ ಆಗುತ್ತೆ. ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ನನಗೆ ಹೇಳಿದ್ರು ಅವರು 13,000 ಅಡಿಯಿಂದ ಅಂತ. ನಾನು ಹೇಳಿದೆ ಸರ್ 50 ಅಡಿಯಿಂದ ಕೆಳಗೆ ನೋಡೋದು ನನಗೆ ಆಗಲ್ಲ ಸರ್, ಕೈ ಕಲ್ಲಿಗುತ್ತೆ ಅಂತ ಹೇಳಿ ಅವರಿಗೆ. ತುಂಬ ಅದ್ಭುತವಾಗಿ ಅವ್ರ ಪಾತ್ರನ ಎಲ್ಲ ಕಲಾವಿದರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ಥರ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಪ್ರೊಡ್ಯೂಸರ್ಸು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ, ಸೆಟ್ ವರ್ಕು ಎಲ್ಲ ಅದ್ಭುತವಾಗಿದೆ. ಈಗ ಈ ಅದ್ಭುತನ ಜನರಿಗೆ ತಲುಪಿಸೋದು ಈಗ ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾನಿ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲ ಕನ್ನಡಿಗರಲ್ಲೂ ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. ಸುಮಾರು ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಿದ್ದಾರೆ. ಸ್ವಲ್ಪ ನನಗೆ ಕಡಿಮೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು.
ಇವತ್ತು ಯಾಕೆ ನಾವು ಇದನ್ನ ಅನೌನ್ಸ್ ಸ್ವಲ್ಪ ಬೇಗನೆ ನಾವು ಡೇಟನ್ನು ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದು 2 ಕಾರಣ. ಒಂದು, ಇವಾಗ ಜನಗಳಿಗೆ ಡೇಟನ್ನು ಮನಸ್ಸಲ್ಲಿ ಹಾಕೋದು ತುಂಬ ಕಷ್ಟ, ಉಳಿಸೋದು, ಆ ಡೇಟ್ ರಿಜಿಸ್ಟರ್ ಆಗೋದು. ಸೊ ಪ್ರಮೋಷನ್ ನಾವು ಇಲ್ಲಿಂದಲೇ ಶುರು ಮಾಡ್ಕೊಳ್ಳೋಣ ಅಂತ. ಅದು 2ನೇ ಕಾರಣ ಏನಂದರೆ ನಮ್ಮ ಸಿನಿಮಾದ ಹೀರೋ ಕಿರಣ್ ರಾಜ್ ಅವರ ಬರ್ತ್ಡೇ ಇರೋದ್ರಿಂದ. ಸೊ ಹ್ಯಾಪಿ ಬರ್ತ್ಡೇ ಗೆಳೆಯ. ಇದು ತುಂಬ ಸ್ಪೆಷಲ್ ಬರ್ತ್ಡೇ ಆಗಿರುತ್ತೆ ನಿಮಗೆ ಈ ಸಿನಿಮಾದಿಂದ ನಂಬಿಕೆ ನಮಗಿದೆ. ಸೊ ರಾನಿ ಸಿನಿಮಾ ನಿಮಗೆ ನಾನು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ಮೇಲ್ನೋಟಕ್ಕೆ ಇದೊಂದು ಆ್ಯಕ್ಷನ್ ಸಿನಿಮಾ ಆದರೂ ಕೂಡ ಇದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ. ಇದರಲ್ಲಿ ಫ್ಯಾಮಿಲಿ ಇಮೋಷನ್ಸ್ಗಳು ತುಂಬ ಇದೆ. ನಮ್ಮ ಕಿರಣ್ ರಾಜ್ ಅವರ ಫ್ಯಾನ್ಸ್, ಅವ್ರ ಫಾಲೋವರ್ಸ್ ಏನಿದ್ದಾರೆ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರ ಫ್ಯಾಮಿಲಿ ಎಲಿಮೆಂಟ್ಸ್ಗಳನ್ನು ತುಂಬ ಆ ಕಥೆಯಲ್ಲಿ ಬ್ಲೆಂಡ್ ಮಾಡಿದ್ದೀನಿ. ಸಿನಿಮಾದಲ್ಲಿ ಒಂದು 6 ಫೈಟ್ ಇದೆ. 6 ಫೈಟಲ್ಲಿ 6 ಫೈಟನ್ನು ವಿನೋದ್ ಮಾಸ್ಟ್ರು ಮಾಡಿದ್ದಾರೆ. 4 ಹಾಡು ಮತ್ತು 2 ಬಿಟ್ ಸಾಂಗ್ ಇದೆ. ಮಣಿಕಾಂತ್ ಕದ್ರಿ ಅವರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ನ. ಸೊ ಈ ಜರ್ನಿಯಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ಗಳು ಅಥವಾ ಆರ್ಟಿಸ್ಟ್ಗಳು ಎಲ್ಲೂ ನಮಗೆ ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಅವಾಗಲೇ ಹೇಳಿದ್ರಲ್ಲ, ಸೊ ಇವನ್ನೆಲ್ಲರನ್ನೂ ಒಂದು ಕಡೆ ಕೂರಿಸಿ ಕಂಪ್ಲೀಟ್ ಕಥೆನ ಅವರಿಗೆ ನರೇಟ್ ಮಾಡಿದ್ದೆ, ಟೆಕ್ನಿಷಿಯನ್ಗಳಿಗೆ, ಆರ್ಟಿಸ್ಟ್ಗಳಿಗೆ. ಸೊ ಮೊದಲೇ ಅಲ್ಲಿಂದ ನನಗೆ ಈಸಿ ಆಯಿತು, ಸೆಟ್ಟಲ್ಲಿ ಅವರಿಗೆ ಕನ್ವೆ ಮಾಡೋದು ಈಸಿ ಆಯಿತು. ಒಂದು DOP ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು. ಸೊ ಎಲ್ಲರೂ ಇಷ್ಟು ಈಸಿಯಾಗಿ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಕೆಲಸ ಅಂತ ಅನ್ನಿಸ್ತು. ಅದು ಆ ಕಥೆನ ಮತ್ತು ಆ ಇಡೀ ಪ್ರಾಜೆಕ್ಟ್ನ ನಮ್ಮ ಹೇಗೆ ಟ್ರಾವೆಲ್ ಆಗುತ್ತೆ, ಏನು ಮಾಡ್ತೀವಿ ಅನ್ನೋದನ್ನು ಅವ್ರ ತಲೆಗೆ ಫಸ್ಟು ಹಾಕಿದ್ವಿ. ಯಾಕಂದರೆ ಒಬ್ಬೊಬ್ರು 4 ಸಿನಿಮಾ ಮಾಡ್ತಿರ್ತಾರೆ. ನಾವು ಸೆಟ್ಟಲ್ಲಿ ಬಂದು ಸೀನ್ ಹೇಳ್ತೀವಿ, DOP ಕಥೆನೇ ಗೊತ್ತಿರಲ್ಲ, ಸಾಂಗ್ ಶೂಟಿಗೆ ಹಿಂದಿನ ದಿನ ಮ್ಯೂಸಿಕ್ ಡೈರೆಕ್ಟರ್ಗೆ ಟ್ಯೂನ್ ಹಾಕಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ನಾನೊಂದು 16-17 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಈ ಸಿನಿಮಾ ಅರ್ಧ ನಮಗೆ ಸರಿಯಾಗಿ ಮಾಡೋಕ್ಕಾಗದೇ ಇರೋ ಕಾರಣನೇ ಅದು ಅಂತ ನನಗೆ ಅನಿಸಿದೆ. ಯಾಕಂದರೆ ಆ ಪ್ರಿಪ್ರೇಷನ್, ತಯಾರಿ ಟೆಕ್ನಿಷಿಯನ್ಗಳಿಗೆ, ಯಾಕಂದರೆ ಇದು ಕಾರ್ಮಿಕರ ಕೆಲಸ ಅಲ್ಲ, ಅದು ಗಾಳಿ ಕೆಲಸ ಅಲ್ಲ. ಬೇಗ ಒಂದಿಷ್ಟು ಜನರನ್ನು ಹಾಕ್ಕೊಂಡು ಕಟ್ಬಿಡೋಕೆ ತಲೆಯಲ್ಲಿ ಅದು ಬರಬೇಕು, ಆ ಕ್ರಿಯೇಟಿವಿಟಿ. ಸೊ ಆವಾಗ ಆ ಕ್ರಿಯೇಟರ್ಗೆ ನಾವು ಟೈಮ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ದಿನದಿಂದ ಈಗ ಪ್ರಮೋಷನ್, ನಾವು ಈಗ ರಿಲೀಸ್ ಡೇಟ್ ಕೂಡ ಅಷ್ಟೇ. ಈ ರಿಲೀಸ್ಗೆ ಒಂದು ಹೊಸ ಕಾನ್ಸೆಪ್ಟಲ್ಲಿ ಹೋಗ್ಬೇಕು, ನಾವು ಜನಗಳಿಗೆ ಅದು ಹೊಸದಾಗಿ ಕನೆಕ್ಟ್ ಆಗಬೇಕು ಅಂತ ಈಗ 2 ತಿಂಗಳ ಹಿಂದೆನೇ ನಾವು ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಕತೆ ಬಗ್ಗೆ ಆ್ಯಕ್ಷನ್, ಫ್ಯಾಮಿಲಿ ಇಷ್ಟು ಮಾತ್ರ ನಾನು ಹೇಳೋಕ್ಕಾಗ್ಬೋದು. ಒಬ್ಬ ಕಾಮನ್ ಮ್ಯಾನ್ ಕತೆ ಇರುತ್ತೆ. ಇದರಲ್ಲಿ ನೀವು ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೇಳ್ತೀರಿ, ಅದ್ಭುತವಾಗಿದೆ, ಹೊಸದಾಗಿದೆ, ಇದನ್ನೆಲ್ಲ ಕೇಳಿರ್ತೀರಿ. ಬಟ್ ನಿಜವಾಗ್ಲೂ ಅದ್ಭುತವಾಗಿದೆ ಸಿನಿಮಾ. ಬೇರೆ ಥರದಲ್ಲಿ ಸ್ಕ್ರೀನ್ ಪ್ಲೇ ಇದೆ, ತುಂಬ ಫ್ರೆಶ್ ಸೀನ್ ಇದೆ, ಕತೆ ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಇಮೋಷನ್ಲಿ ಕನೆಕ್ಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕಿರಣ್ ರಾಜ್ ಅವರು ಕತೆ ನಾಯಕ, ನಿಜವಾದ ನಾಯಕರು ನಮ್ಮ ಪ್ರೊಡ್ಯೂಸರ್. ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ನನ್ನ ಲೈಫಲ್ಲಿ ಸಿಗುತ್ತಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಬಜೆಟ್ ನನಗೆ ಕೊಟ್ಟಿದ್ರು, ಯಾವ ಧೈರ್ಯ, ಯಾವ ನಂಬಿಕೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೇನು ₹1 ಮಾರ್ಕೆಟಲ್ಲಿ ನಮಗೆ ಇಲ್ಲ. ಈಗ ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿಯಲ್ಲಿ ಹೇಗೆ ಏನು ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಸಕ್ಸಸ್ ರೇಟ್, ಓಡೋ ಕುದುರೆ ನೋಡ್ತಾರೆ. ಸೊ ಅಂಥದ್ರಲ್ಲಿ ನಮ್ಮನ್ನು ನಂಬಿ ನಮ್ಗೆ ಇಷ್ಟೊಂದು ಬಜೆಟ್ ಕೊಟ್ಟಿರೋ ಪ್ರೊಡ್ಯೂಸರ್. ಸೊ ಆ ನಂಬಿಕೆನೂ ನಾವು ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ನನ್ನ ಗೆಳೆಯ ಕಿರಣ್ ರಾಜ್ ಬರೀ ಆರ್ಟಿಸ್ಟ್ ಅಲ್ಲ, ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರ ಥರ ಅಸಿಸ್ಟೆಂಟ್ ಡೈರೆಕ್ಟರ್ ಥರ ನನ್ನ ಜೊತೆಲಿದ್ದು. ನಾನು ಏನಿದ್ರು ಡೇ ನೈಟ್ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ವಿ. ಸೊ ಎಲ್ಲ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೀಮ್ಗೆ, ಟೆಕ್ನಿಷಿಯನ್ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಎಲ್ಲ ಹೇಳಿದರೆ ಏನಾದರೂ ಕ್ವಶನ್ ಇದ್ರೆ ಕೇಳ್ಬಿಡಿ, ಮುಗಿಸ್ಬಿಡು. ನಿಮ್ಮ ಪಾತ್ರದ ಬಗ್ಗೆ ಏನು ಪಾತ್ರ ಮಾಡಿದ್ದೀರಾ? ನಂದು ಅಂಜಲಿ ಅನ್ನೋ ಪಾತ್ರ ಮಾಡಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ರೋಲ್ ನನಗೆ ಸಿಕ್ಕಿರೋದು. ಥ್ಯಾಂಕ್ ಯು ಗುರು ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಬಿಕಾಸ್ ಐ ಥಿಂಕ್ ನನ್ನ ಮೀಡಿಯಾ ಫ್ರೆಂಡ್ಸ್ ತುಂಬ ಜನ ಹೇಳಿದರು
ನಿಮ್ಮಲ್ಲಿ ತುಂಬ ಹೋಪ್ ಇದೆ, ತುಂಬ ಭರವಸೆ ಇಟ್ಟಿದ್ದೀವಿ ಅಂತ. ಇಷ್ಟು ದಿನ ನಾನು ಆ ಭರವಸೆನ ತುಂಬಕ್ಕಾಗಿರ್ಲಿಲ್ಲ, ಬಟ್ ಈ ಪಾತ್ರದಿಂದ, ಈ ಸಿನಿಮಾದಿಂದ ಆ ಒಂದು ಭರವಸೆನ ತುಂಬ್ತೀನಿ ಅಂತ ನಾನು ನಂಬಿದ್ದೀನಿ. ಸೊ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಸೊ ಐಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಗುರು ಸರ್. ಆ್ಯಂಡ್ ಗಿರಿ ಬ್ರೋ ಇಸ್ ವೆರಿ ಥ್ಯಾಂಕ್ ಯು ಸೋ ಮಚ್ ಗಿರಿ ಬ್ರೋ, ಬಿಕಾಸ್ ಐ ಥಿಂಕ್ ಪ್ರತಿಯೊಬ್ಬರೂ ಇಡೀ ತಂಡದಲ್ಲಿ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ಸ್ ಚಂದ್ರಕಾಂತ್ ಸರ್ ಮತ್ತು ಉಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಬಿಕಾಸ್ ಸುಮ್ಮನೆ ಬಾಯಿ ಮಾತು ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ಫ್ಯಾಮಿಲಿ ಥರ ನನ್ನ ನೋಡ್ಕೊಂಡಿದ್ದಾರೆ. ಇಡೀ ಸೆಟ್ಟಲ್ಲಿ ಐ ವಾಸ್ ಲೈಕ್ ಒಂದು ಫ್ಯಾಮಿಲಿ ಮೆಂಬರ್ ಥರ ನಾನು ಟ್ರೀಟ್ ಆಗಿದ್ದೀನಿ. ಸೊ ಐಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಟೀಮ್. ಆ್ಯಂಡ್ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವಾಗ ಸಿನಿಮಾ ಬರುತ್ತೆ ಅಂತ ನಾನು ವೇಟ್ ಮಾಡ್ತೀನಿ. ಸೊ ವೆರಿ ಹ್ಯಾಪಿ. ಆಗಸ್ಟ್ 30th ಗೊತ್ತಿಲ್ಲವಲ್ಲ? ನನಗೆ ಗೊತ್ತಿಲ್ಲ ನೋಡಿ. ಬೇಗ ಬಂದಿರೋರೆಲ್ಲರಿಗೂ ಗೊತ್ತಿತ್ತು. ಇಲ್ಲ, ಡೈರೆಕ್ಟ್ರಿಗೆ ಫೋನ್ ಮಾಡಿಲ್ಲ ಅನ್ಸುತ್ತೆ, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಬಟ್ ಐ ಆಮ್ ಎಕ್ಸೈಟೆಡ್. ಆಗಸ್ಟ್ 30th ವೇಟ್ ಮಾಡ್ತೀನಿ, ಬಿಕಾಸ್ ನನಗೆ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಡೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪಾತ್ರದಿಂದ ಡೆಫಿನೆಟ್ಲಿ ಯಾರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ ಅವ್ರಿಗೆಲ್ಲರ ವಿಶಸ್ ಕಂಪ್ಲೀಟ್ ಆಗಿ ನಾನು ನೆರವೇರಿಸಿದ್ದೀನಿ ಅಂತ ನಂಬಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾಜ್ಯ ಅವರೇ. ಆಗಸ್ಟ್ 30th ಫಸ್ಟ್ ಡೇ, ದಯವಿಟ್ಟು ಫಸ್ಟ್ ಶೋ ಬನ್ನಿ ಪ್ಲೀಸ್. ಲಾಂಚ್ ಮಾಡಿದ್ವಿ, ಅವತ್ತಿಂದ ಇವತ್ತುವರೆಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ ಅಂಡ್ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ನಿಂತಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಒಂದ್ ಹಂತಕ್ಕೆ ಲೈಫ್ ಬಂದಾಗ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅಥವಾ ಮುಂದೆ ಯಾವ ದಾರಿನೂ ಕಾಣಲ್ಲ. ಅಂತ ಟೈಮಲ್ಲಿ ನನ್ಗೆ ಒಂದು ಭರವಸೆ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರ್, ಅದಕ್ಕೆ ಶಕ್ತಿ ನೀಡಿದ್ದು ನಮ್ಮ ಪ್ರೊಡ್ಯೂಸರ್ ಸರ್. ಅವರಿಬ್ರು ಜೀವನದಲ್ಲಿ ಬಂದಾಗ ಓಕೆ ದಾರಿ ಎಲ್ಗೂ ಹೋಗ್ತಿದೆ, ಒಂದು ಪಾಸಿಟಿವ್ ಕಡೆಗೆ ಹೋಗ್ತಿದೆ, ಆ ಪಾಸಿಟಿವ್ ಇಂದ ಇನ್ನೊಂದು ಲೈಫಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದು ಭರವಸೆ ಇತ್ತು. ಇವತ್ತು ಫೈನಲ್ ಪ್ರಾಡಕ್ಟ್ ನೋಡಿದಾಗ ನಾನು ಒಂದಿಷ್ಟು ದೊಡ್ಡ ಸಿನಿಮಾ ಹೀರೋ ಆಗಿದ್ದೀನಿ ಅಂತ ನನಗೂ ಒಂಥರ ಆಶ್ಚರ್ಯ ಆಗಿತ್ತು, ಅದ್ರ ಜೊತೆ ಖುಷಿ ಆಗಿತ್ತು. ಅಂಡ್ ಒಂದಂತೂ ಸತ್ಯ, ಪ್ರತಿಯೊಬ್ರು ಅವ್ರ ಡ್ರೀಮ್ ಕನ್ಸ್ ಏನ್ ನೋಡ್ತಾರೆ ಆ ಕನ್ಸು ಪ್ರತಿ ಅಷ್ಟೇ ಪ್ರಾಮಾಣಿಕವಾಗಿದ್ರೆ ಖಂಡಿತ ಅದನ್ನ ರೀಚ್ ಆಗೇ ಆಗ್ತೀರಾ. ಅದಕ್ಕೆ ರೋನಿನೇ ಸಾಕ್ಷಿ. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಪಾತ್ರ ಅವನ ಕನ್ಸಿಗೋಸ್ಕರ ಹೋರಾಡ್ತಿರೋ ಪಾತ್ರ. ಅಂಡ್ ನಿಮ್ಗೆ ತುಂಬಾ ರಿಲೇಟ್ ಆಗುತ್ತೆ ರಿಯಲ್ ಲೈಫ್ಗೂ. ಸೊ ಪ್ರತಿಯೊಬ್ಬರಿಗೂ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ಪೆಷಲಿ ಎಲ್ಲ ಫ್ಯಾನ್ ಪೇಜಸ್ಗೂ 100 days ಇಂದ ಏನು CDP ಮಾಡಿದ್ದೀರಾ ಅದಕ್ಕೆ ಥ್ಯಾಂಕ್ ಯು. ಅಂಡ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಒಂದು ಎನರ್ಜಿಯಿಂದ ವಿಶ್ ಮಾಡ್ತೀರಾ. ಐ ಡೌಟ್ ನಿಮ್ ಬರ್ತ್ಡೇ ನಾವು ಚೆನ್ನಾಗಿ ಮಾಡ್ತಿರೋ ಇಲ್ವೋ ಅಂತ, ಬಟ್ ನನ್ನ ಬರ್ತ್ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಚಂದ್ರಕಾಂತ್ ಸರ್, ಉಮೇಶ್ ಸರ್, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಅವ್ರಿಗೆ ಹೇಳಿರ್ತಾರೆ ಯಾಕೆ ಇವ್ರ ಮೇಲೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದೀರಾ, ರಿಕವರಿ ಆಗುತ್ತಾ, ರಿಟರ್ನ್ ಆಗುತ್ತಾ ಅಂತ. ಬಟ್ ಅವತ್ತಿಂದ ಇವತ್ತುವರೆಗೂ ಅವರು ವ್ಯಕ್ತಿಗಿಂತ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ. ಸೊ ಒಂದು ಕಲಾವಿದಕ್ಕಿಂತ ಕಲೆ ಬೆಲೆ ಕೊಟ್ಟು ಇವತ್ತು ಥ್ಯಾಂಕ್ ಯು ಸೋ ಮಚ್. ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಒಂಥರ ಕೂಲ್, ಈಗ ಎಲ್ಲ ಹೇಳಿದ್ರು ಸ್ಟ್ರಿಕ್ಟ್ ಅಂತ, ಬಟ್ ನನಗೆ ಅವ್ರ ಪರ್ಸನಲ್ ಕ್ಯಾರೆಕ್ಟರ್ ಗೊತ್ತಿರೋ ಹಾಗೆ ತುಂಬಾ ಕೂಲ್ ಮನುಷ್ಯ. ಅವ್ರಿಗೆ ಮುಂದೆ ಏನಾಗುತ್ತೆ ಅಂತ ತಲೆ ಒಳಗಡೆ ಒಂದು ಹೋರಾಟ ನಡೀತಿರುತ್ತೆ, ಆದ್ರೆ ಹೊರಗಡೆ ತೋರಿಸ್ಕೊಡಲ್ಲ. ಸೊ ಆ ಒಂದು ಒತ್ತಡದಲ್ಲೂ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಅಷ್ಟೇ ಪ್ರೆಷರ್ ಇತ್ತು, ಬಟ್ ಆದಷ್ಟು ಆ ಒಂದು ಅವಕಾಶಕ್ಕೆ ನಾನು ನಿಂತ್ಕೋಬೇಕು. ಆ ಒಂದು ಗೆಲುವಿಂದ ಎಲ್ಲರಿಗೂ ಗೆಲುವು ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಈ ಒಂದು ಪ್ರಾಜೆಕ್ಟ್ ಅಂದ್ರೆ ಬರೀ ಒಬ್ರಿಗಲ್ಲ, ಪ್ರತಿಯೊಬ್ರು ನಮ್ಮ DOP ಸರ್ ಆಗ್ಲಿ, ಮತ್ತೆ ನಮ್ಮ ಆರ್ಟ್ ಡೈರೆಕ್ಟರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಪ್ರತಿಯೊಬ್ಬರಿಗೂ ಇದರಿಂದ ಹೋಪ್ಸ್ ಇದೆ. ಆ ಒಂದು ಹೋಪ್ ಗೆದ್ರೆ ಇನ್ನೂ ಒಂದು 1000 ಜನಕ್ಕೆ ಹೋಪ್ ಆಗುತ್ತೆ. ಸೊ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಎಂಡ್ ಆಫ್ ದ ಡೇ ಐ ವಾಂಟ್ ಟು ಟೆಲ್ ಎವ್ರಿವನ್, ನಿಮ್ಗೆ ಏನೇ ಡ್ರೀಮ್ಸ್ ಇದ್ರು ಅದನ್ನ ಬಿಡಬೇಡಿ, ದಯವಿಟ್ಟು ಅದನ್ನ ಚೇಸ್ ಮಾಡಕ್ ನೋಡಿ. ಫಸ್ಟ್ ತಂದೆ ತಾಯಿಗೆ ಗೌರವ ಕೊಡಿ, ಯು ವಿನ್ ದ ಹಾಫ್ ಬ್ಯಾಟಲ್. ಅಂಡ್ ಇನ್ ಅರ್ಥ ಜನಕ್ಕೆ ಯಾವಾಗ್ಲೂ ರಿಯಲ್ ಆಗಿರಿ, ಬಿ ಒರಿಜಿನಲ್ ಅಂಡ್ ಯು ಕ್ಯಾನ್ ವಿನ್ ದ ವರ್ಲ್ಡ್. ಥ್ಯಾಂಕ್ ಯು.